ಆಗುವಂಥದ್ದು. ಸೊ ಜಸ್ಟ್ ಕೇಳೋದಕ್ಕಿಂತ ಮುಂಚೆ ನೋಟ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಆಗಿರಿ, ಅನ್ಲೆಸ್ ಯು ನೋ ದಿ ಪ್ರಾಡಕ್ಟ್. ಅಕಸ್ಮಾತ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಡೆಪ್ತ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಹೇಗೆ, ಆಮೇಲೆ ತಿಳ್ಕೊಂಡಾದ್ಮೇಲೆ ಹೇಳೋದು ಕೂಡ ಹೇಗೆ, ಎರಡನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಕರೆಕ್ಟ್ ಕನೆಕ್ಟ್ ಮಾಡಿ. ಸೊ ಎನಿ ಪ್ರಾಡಕ್ಟ್ ಪ್ರೈಸ್ ಅಲ್ಲ ಇಂಪಾರ್ಟೆಂಟ್, ವ್ಯಾಲ್ಯೂ ಇಂಪಾರ್ಟೆಂಟ್. ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅಲ್ಲಿ ಇರುವಂತ ಒಂದು ಬೆನಿಫಿಟ್ಸ್, ಆಮೇಲೆ ಒಂದೊಂದು ಪ್ರಾಡಕ್ಟ್ ಕೂಡ ಏನೆಲ್ಲ ಕೆಲಸಗಳು ಮಾಡುತ್ತೆ, ಆಮೇಲೆ ಯಾವ ರೀತಿ ಅದ್ರದ್ದು ಇಂಗ್ರೀಡಿಯೆಂಟ್ ಇದೆ ಕಂಪೇರ್ ಟು ಮಾರ್ಕೆಟ್, ಯಾವ ರೀತಿ ಆ ಒಂದು ಇಂಗ್ರೀಡಿಯೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಿಮ್ಗೆ ಅರ್ಥ ಆದ್ರೆ ಎಂತ ಕಸ್ಟಮರ್ಗಾದ್ರೂ ಅಷ್ಟೇ ಆರಾಮಾಗಿ ಈ ಪ್ರಾಡಕ್ಟ್ ನ ಕನೆಕ್ಟ್ ಮಾಡ್ಬೋದು. ಡನ್. ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಹೋಪ್ ಎಲ್ಲರೂ ಕೂಡ ಮನೆ ರೀಚ್ ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಬೇರೆ ಕಡೆ ಕೂಡ ಮೋಸ್ಟ್ಲಿ ಬಸ್ಸಸ್ ಇಲ್ದ್ರ, ಕೆಲವರಿಗೆ ಮೋಸ್ಟ್ಲಿ ಇಶ್ಯೂ ಆಗಿರ್ಬೋದು. ಅದರ್ವೈಸ್ ಮಳೆನೂ ಕೂಡ ಆಲ್ರೆಡಿ ಸುಮಾರು ಕಡೆ ಬರ್ತಾ ಇದೆ. ಸ್ಟಿಲ್ ಕಂಫರ್ಟಬಲ್ ಆಗಿ ಆಲ್ರೆಡಿ ಮನೆ ರೀಚ್ ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಮನೆ ರೀಚ್ ಆಗಿ ಊಟನೂ ಕೂಡ ಮುಗಿಸಿದ್ರೆ ತುಂಬಾ ಒಳ್ಳೇದು. ಊಟ ಮುಗಿಸಿ ಒಂದು 2 to 3 hours ಟೈಮ್ ಅಲ್ಲಿ ಈ ಒಂದು 45 minutes ನಿಮ್ಮ ಲರ್ನಿಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಇವತ್ತಿನ ಸೆಷನ್ ಪ್ರೆಸೆಂಟ್ ಅನ್ನು ಕೂಡ ಇನ್ವೈಟ್ ಮಾಡೋಣ. ಸೊ ಲಾಸ್ಟ್ ವೀಕ್ ಹಂಗೆ ಇವತ್ತಿನ ಸೆಷನ್ ನಾನ್ ಮಾಡ್ತಾ ಇಲ್ಲ, ಮಂಗಳವಾರ ಸೆಷನ್. ಸೊ ಇವತ್ತು ಪ್ರಾಪರ್ ಆಗಿ ಈ ಒಂದು ಕ್ಯಾಟಗರಿ ಪ್ರಾಡಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು, ಜೊತೆಗೆ ಪರ್ಸನಲ್ ಆಗಿ ಒಂದು ಪ್ಯಾಷನೆಟ್ ಆಗಿ ಕನೆಕ್ಟ್ ಮಾಡಿರುವಂತವ್ರು ಇಲ್ಲ ಕನೆಕ್ಟ್ ಮಾಡ್ಕೊಂಡಿರುವಂತವ್ರು, ಹಾಗೇನೆ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಟೆಡ್ ಲೇಡಿ. ಸೊ ಹಾಗೇನೆ ಮಲ್ಟಿ ಫೇಸ್ ಲೇಡಿ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬೀಯಿಂಗ್ ಎ ಲೇಡಿ, ಹೋಮ್ ಮೇಕರ್, ತಾಯಿ, ಅದಾದ್ಮೇಲೆ ಇವನ್ ಬ್ಯೂಟಿಷಿಯನ್, ಜೊತೆಗೆ ನಮ್ಮ ಮೋದಿ ಕೇರ್ ನ ಪ್ರಾಪರ್ ರೆಪ್ರೆಸೆಂಟರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ರೋಲ್ ಮಾಡೆಲ್ ಪರ್ಸನ್ ಇವತ್ತು ನಿಮ್ ಜೊತೆ ಬರ್ತಿದ್ದಾರೆ. ಸೊ ಮೋದಿ ಕೇರ್ ಇಂದ ಬೇಕಾದಷ್ಟು ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಏನೆಲ್ಲ ಅಚೀವ್ಮೆಂಟ್ ಅಂತ ಅವರೇ ಕನೆಕ್ಟ್ ಮಾಡ್ತಾರೆ. ಸೊ ನಮ್ಮ ಬೆಂಗಳೂರು ಅಂತ ಹೇಳಂಗಿಲ್ಲ, ಸೊ ಬೇಸಿಕಲಿ ಆನೇಕಲ್ಲಿಂದ. ಸೊ ಆನೇಕಲ್ಲಿಂದ ನಮ್ಮ ಬ್ಯೂಟಿಷಿಯನ್ ಹಾಗೇನೆ ಸ್ಕಿನ್ ಕೇರ್ ಅಂಡ್ ಕಾಸ್ಮೆಟಿಕ್ಸ್ ಅಲ್ಲಿ ಕಂಪ್ನಿಗೂ ಕೂಡ ಬೇಕಾದಷ್ಟು ಟ್ರೈನಿಂಗ್ ಸೆಷನ್ಸ್ ನ ಕೊಟ್ಟಿರುವಂತವ್ರು ನಮ್ಮ ರೂಪ ಅವರು ನಮ್ ಜೊತೆ ಇದ್ದಾರೆ. ಬಟ್ ಟುಡೇ ಬೀಯಿಂಗ್ ಎ ಬ್ಯೂಟಿಷಿಯನ್, ಸೊ ನಮ್ಮ FMCG ಕ್ಯಾಟಗರಿ ಪ್ರಾಡಕ್ಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಹರ್ಬಲ್ ಬೇಸ್ಡ್ ಅಲ್ಲಿ ಇರುವಂತ ಕೆಲವು ಪ್ರಾಡಕ್ಟ್ ನಿಮ್ಗೆ ಕನೆಕ್ಟ್ ಮಾಡಕ್ ಬರ್ತಿದ್ದಾರೆ. ನಮ್ಮ ಮೋದಿ ಕೇರ್ ಹಾಗೇನೆ ಬ್ಯೂಟಿಷಿಯನ್ ಅಂಡ್ ಗ್ರೇಟ್ ರೋಲ್ ಮಾಡೆಲ್ ಸುಮಾರು ಜನ ಲೇಡೀಸ್ ಗಳಿಗೆ. ಸೊ ಎಲ್ಲರೂ ನೀವು ಕೂತಿರೋ ಕಡೆನೆ ಕ್ಲಾಪ್ ಹೊಡಿತಾ ನಮ್ಮ ರೂಪ ಅವ್ರನ್ನ ವೆಲ್ಕಮ್ ಮಾಡೋಣ. ರೂಪ ಮೇಡಮ್ ವೆಲ್ಕಮ್ ಅಂಡ್ ಆಲ್ ಯುವರ್ಸ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟೊಂದು ವಾರ್ಮ್ ವೆಲ್ಕಮ್ ಮಾಡಿದ್ದಕ್ಕೆ. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೆ. ಆಕ್ಚುಲಿ ನನ್ನ ಪರಿಚಯನ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬೇಸಿಕಲಿ ನಾನು ಬ್ಯೂಟಿಷಿಯನ್. ನಾನು ಈ ಒಂದು ಮೋದಿ ಕೇರ್ ಸಿಸ್ಟಮ್ ಬರಕ್ಕೆ ಮೇನ್ ಕಾರಣ ಆಗಿದ್ದು ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಅನ್ನ ನಾನು ಬ್ಯೂಟಿಷಿಯನ್ ಆಗಿ ರನ್ ಮಾಡ್ತಿರುವಾಗ ಪಾರ್ಲರ್ ಅನ್ನ ನನ್ಗನ್ಸಿದ್ದು ಒಳ್ಳೆ ಪ್ರಾಡಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನನ್ನ ಕಸ್ಟಮರ್ಸ್ ಗೆ ಅಂತ. ಆತರ ನಾನು ಕಸ್ಟಮರ್ಸ್ ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಯಾವ ಪ್ರಾಡಕ್ಟ್ಸ್ ನನ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇರುವಂತ ಪ್ರಾಡಕ್ಟ್ಸ್ ನನ್ಗೆ ಸಿಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ನಾನು ಯೋಚನೆ ಮಾಡ್ತಿರುವಂತ ಟೈಮಲ್ಲಿ ನನಗೆ ಸಿಕ್ಕಿರುವಂತ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಮೋದಿ ಕೇರ್ ಪ್ರಾಡಕ್ಟ್ಸ್. ಅದ್ರಲ್ಲೂ 100% ಸ್ಯಾಟಿಸ್ಫ್ಯಾಕ್ಷನ್ ಇರುವಂತ ಪ್ರಾಡಕ್ಟ್ಸ್, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ನಮ್ಗೆ ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್ಸ್. ಹಾಗಾಗಿ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಪ್ರಾಡಕ್ಟ್ಸ್. ಹಾಗಾಗಿ ನಾನು ಈ ಒಂದು ಸಿಸ್ಟಮ್ ಒಳಗಡೆ ಎಂಟ್ರಿ ಕೊಟ್ಟೆ. ಈ ಸಿಸ್ಟಮ್ ಬಂದ ಮೇಲೆ ಸೆಲ್ಫ್ ಯೂಸ್ ತುಂಬಾ ಮಾಡಿದೆ ನಾನು. ಯಾಕೆ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಅನ್ನ ಹೊರಗಡೆ ಸಿಗುವಂತ ಪ್ರಾಡಕ್ಟ್ಸ್, ಮಾರ್ಕೆಟ್ ಅಲ್ಲಿ ಏನು ಹೊರಗಡೆ ಸಿಗುತ್ತೆ ಆ ಪ್ರಾಡಕ್ಟ್ಸ್ ಅನ್ನ ಸೆಲ್ಫ್ ಯೂಸ್ ಮಾಡೋದಕ್ಕೂ ಭಯ ಇತ್ತು. ಅಷ್ಟು ಕ್ವಾಲಿಟಿ ಗ್ಯಾರಂಟಿ ಏನು ಇರ್ಲಿಲ್ಲ. ಹಾಗಾಗಿ ನಾನು ಸೆಲ್ಫ್ ಯೂಸ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಮಾಡ್ತಿರ್ಲಿಲ್ಲ. ಈಗ ಲಿಫ್ಟಿಕ್ಸ್ ಇರಬಹುದು ಅಥವಾ ಸ್ಕಿನ್ ಮೇಲೆ ನಾವು ಅಪ್ಲೈ ಮಾಡುವಂತ ಪ್ರಾಡಕ್ಟ್ಸ್ ಇರ್ಬೋದು. ನಾನೊಂದು ಪ್ರೊಫೆಷನಲ್ ಆಗಿ ಬ್ಯೂಟಿಷಿಯನ್ಸ್ ಆಗಿ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ ಹೊರಗಡೆದು ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್. ಬಟ್ ಈ ಸಿಸ್ಟಮ್ ಬಂದ ಮೇಲೆ ಇಷ್ಟು ವಂಡರ್ಫುಲ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದಕ್ಕೆ ನಾನು ಸೆಲ್ಫ್ ಯೂಸ್ ಶುರು ಮಾಡಿದೆ, ಕಸ್ಟಮರ್ಸ್ಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಖಂಡಿತ ಗುಡ್ ರಿಸಲ್ಟ್ ಸಿಕ್ತು ನನ್ಗೆ. ಆಮೇಲೆ ನಾನು ತುಂಬಾ ಕಾನ್ಫಿಡೆನ್ಸ್ ಆಗಿ ಈ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಮೂವ್ ಆಗ್ತಾ ಹೋದೆ. ಈ ಒಂದು ಕಂಪ್ನಿನಲ್ಲಿ ಮೋದಿ ಕೇರ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಕೊಟ್ಟೆ.
ಜೊತೆಗೆ ಮೋದಿಕೇರ್ ಸಿಸ್ಟಮ್ ಇಂದ ಈ ಪ್ರಾಡಕ್ಟ್ಸ್ ಅನ್ನ ಸೆಲ್ಫ್ ಯೂಸ್ ಮಾಡಿ ರೆಕಮೆಂಡ್ ಮಾಡ್ತಾ ಮಾಡ್ತಾ ನಾನು ಒಳ್ಳೆ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದೀನಿ. ಫಾರಿನ್ ಟ್ರಿಪ್ ಗಳನ್ನ ಹೋಗಿದ್ದೀನಿ, ಕಂಪ್ನಿ ಕಡೆಯಿಂದ 2 ಕಾರನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ರಿಯಲಿ ಗ್ರೇಟ್ ಸಿಸ್ಟಮ್, ಗ್ರೇಟ್ ಪ್ರಾಡಕ್ಟ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವತ್ತು ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರೂ ಈ ಒಂದು ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಒಂದು ಪ್ರಾಡಕ್ಟ್ಸ್ ಗಳು ಏನಿದೆ ಅದನ್ನ ನೀವು ತುಂಬಾ ಕ್ವಶನ್ಸ್ ಗಳು ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ, ಅದನ್ನ ಲಾಸ್ಟ್ ಅಲ್ಲಿ ಕ್ಲಿಯರ್ ಮಾಡೋಣ. ನಿಮ್ಗೆ ಏನಿದೆ, ನಾನು ಇವತ್ತು ಏನ್ ಪ್ರಾಡಕ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಿಮ್ಗೆ ಏನು ಡೌಟ್ಸ್ ಗಳಿದೆ ಅಥವಾ ಏನಾದ್ರು ಕೇಳ್ಬೇಕು ಅನ್ನೋದಿದ್ರೆ ಖಂಡಿತ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಓಕೆನಾ? ಈಗ ನಾನು ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಮೇನ್ ಸರ್ ಹೇಳ್ದಾಗೇನೆ ನಾನ್ ಬ್ಯೂಟಿಷಿಯನ್ ಆಗಿದ್ದಕ್ಕೆ ನನ್ಗೆ ಇವತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ತುಂಬಾ ಜನಕ್ಕೆ ಏನಿದೆ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಅನ್ನ ಡೈಲಿ ನೀಡ್ ಪ್ರಾಡಕ್ಟ್ಸ್, ನಮ್ಮ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಹೇಗೆ ಯೂಸ್ ಮಾಡ್ಬೇಕು, ಯಾವ ಪ್ರಾಡಕ್ಟ್ಸ್ ಅನ್ನ ಏನಕ್ಕೆ ಯೂಸ್ ಮಾಡ್ಬೇಕು, ಅದರ ರಿಸಲ್ಟ್ ಏನು ಅನ್ನೋದು ಗೊತ್ತಿರೋದಿಲ್ಲ. ಅದನ್ನ ಇವತ್ತು ನಾನು ನನಗ್ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಎಸ್, ಮೊದಲನೇದಾಗಿ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಫ್ರೂಟ್ ಆಫ್ ದಿ ಅರ್ತ್ ಪ್ರಾಡಕ್ಟ್ಸ್ ಅಂತ ಏನಿದೆ, ಆ ಒಂದು ರೇಂಜ್ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಗೆ ಫಸ್ಟ್ ಕ್ಲಿನ್ಸಿಂಗ್ ಜೆಲ್ ಅಂತ ಹೇಳಿದ್ರೆ ನೀವು ಪ್ರಾಡಕ್ಟ್ಸ್ ಇಲ್ಲಿ ನಮ್ಮಲ್ಲಿ ನೋಡ್ತಿದ್ದೀರಾ, ನಾನು ಪ್ರಾಡಕ್ಟ್ಸ್ ಅನ್ನ ತೋರಿಸ್ತಿದ್ದೀನಿ ನಿಮ್ಗೆ. ಕ್ಲಿನ್ಸಿಂಗ್ ಜೆಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕ್ಲಿನ್ಸಿಂಗ್ ಜೆಲ್ ಅಂದ ತಕ್ಷಣ ಫೇಸ್ ನ ಕ್ಲೀನ್ ಮಾಡ್ಕೊಳ್ಳೋ ಅಂತ ಒಂದು ಪ್ರಾಡಕ್ಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ? ಆದ್ರೆ ಕ್ಲಿನ್ಸಿಂಗ್ ಜೆಲ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಅದ್ರಲ್ಲಿ ಏನಿದೆ, ಅದರಿಂದ ಏನ್ ರಿಸಲ್ಟ್ ಸಿಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಈ ಒಂದು ಕ್ಲಿನ್ಸಿಂಗ್ ಜೆಲ್ ನಿಮ್ಗೆ pH ಬ್ಯಾಲೆನ್ಸ್ಡ್ ಇರುವಂತ ಒಂದು ಕ್ಲಿನ್ಸಿಂಗ್ ಜೆಲ್. ಇದರಲ್ಲಿ ಟೀ ಟ್ರೀ ಆಯಿಲ್ ಇದೆ, ಅದ್ರ ಜೊತೆನಲ್ಲಿ ಎಪ್ರಿಕಾಟ್ ಇದೆ. ಟೀ ಟ್ರೀ ಆಯಿಲ್ ಏನ್ ಕೆಲಸ ಮಾಡುತ್ತೆ, ಎಪ್ರಿಕಾಟ್ ಏನ್ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದನ್ನ ನಾವು ಫೇಸ್ ವಾಶ್ ಅಂತಾನು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಕ್ಲಿನ್ಸಿಂಗ್ ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಇದು ನಾನ್ ರೆಗ್ಯುಲರ್ ಯೂಸ್ ಮಾಡಕ್ ಆಗಲ್ವೇನೋ ಅಂತ ಬರುತ್ತೆ. ಖಂಡಿತ ಇಲ್ಲ, ಇದೊಂದು ಫೇಸ್ ವಾಶ್ ತರನೇ ಯೂಸ್ ಆಗುವಂತದ್ದು. ಇದು ನಿಮ್ಗೆ ಬಾಡಿ ಮತ್ತೆ ಫೇಸ್ ಎರಡಕ್ಕೂ ಯೂಸ್ ಆಗುತ್ತೆ. ಬಾಡಿಗೂ ಸಹ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಎಪ್ರಿಕಾಟ್ ಏನಿದೆ, ಇದು ಕ್ಲಿನ್ಸ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ, ಮತ್ತೆ ಮಾಯ್ಶ್ಚರ್ ಕೊಡುತ್ತೆ. ಮೈನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮಾಯ್ಶ್ಚರ್ ಕೊಡುತ್ತೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ನಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಕ್ಲಿನ್ಸ್ಗೆ ಒಂದಿರುತ್ತೆ, ಮಾಯ್ಶ್ಚರ್ ಕೊಡಕ್ಕೆ ಒಂದಿರುತ್ತೆ, pH ಬ್ಯಾಲೆನ್ಸ್ ಇರೋ ಪ್ರಾಡಕ್ಟ್ಸ್ ಇನ್ನೊಂದಿರುತ್ತೆ. ಆದ್ರೆ ಇದು 3 ಕೆಲಸನೂ ಇದೇ ಮಾಡುತ್ತೆ. ಎಪ್ರಿಕಾಟ್ ಇರೋದ್ರಿಂದ ನಮ್ಗೆ ಮಾಯ್ಶ್ಚರ್ ಸಿಗ್ತಾ ಹೋಗುತ್ತೆ, ಟೀ ಟ್ರೀ ಆಯಿಲ್ ಇರೋದ್ರಿಂದ ಡ್ಯಾಮೇಜಸ್ ಗಳನ್ನ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಗೆ ಎನ್ವೈರನ್ಮೆಂಟ್ ಅಲ್ಲಿ ಏನು ಡ್ಯಾಮೇಜಸ್ ಗಳು ಆಗ್ತಾ ಹೋಗುತ್ತೆ ಅದನ್ನ ರಿಪೇರ್ ಮಾಡುವಂತ ಒಂದು ಗುಣ ಇದೆ. ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ಫಸ್ಟ್ ಕ್ಲೀನ್ ಬೋಲ್ಡ್ ಆಗಿದ್ದೆ ಈ ಒಂದು ಪ್ರಾಡಕ್ಟ್ಸ್ ಇಂದ. ಈ ಒಂದು ಪ್ರಾಡಕ್ಟ್ಸ್ ಅನ್ನ ನನ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನನ್ನ ಅಪ್ಲೈನು ಇದನ್ನ ನನ್ಗೆ ಡೆಮೋ ಮಾಡಿ ತೋರಿಸಿದಾಗ ರಿಯಲಿ ನಾನು ಎಲ್ಲೂ ನೋಡ್ದಿರುವಂತ ಒಂದು ಮಾಯ್ಶ್ಚರ್ಸ್ ಇತ್ತು, ಅದರಲ್ಲಿ ಫ್ರೆಶ್ನೆಸ್ ಇತ್ತು. ಆ ಫ್ರೆಶ್ನೆಸ್ ಅನ್ನ ಈ ಒಂದು ಕ್ಲಿನ್ಸಿಂಗ್ ಜೆಲ್ ಕೊಡುತ್ತೆ, ಗ್ಲೋ ಕೊಡುತ್ತೆ, ರೇಡಿಯಂಟ್ ಮಾಡುತ್ತೆ ಸ್ಕಿನ್ ಅನ್ನ. ಜೊತೆಗೆ ಪ್ರಾಬ್ಲಮ್ ಸ್ಕಿನ್, ಯಾವ ಸ್ಕಿನ್ ಗೆ ಇದನ್ನ ಯೂಸ್ ಮಾಡ್ಬೋದು, ಇದು ಡೈಲಿ ಯೂಸ್ ಮಾಡುವಂತದ್ದು. ನೀವು ಬಾಡಿಗೆ ವಾಶ್ ಮಗ್ಗು ಯೂಸ್ ಮಾಡ್ಬೋದು, ಡೈಲಿ ಫೇಸ್ ವಾಶ್ಗೂ ಯೂಸ್ ಮಾಡ್ಬೋದು. ನೀವು ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತೀರಾ ಮನೆಯಲ್ಲಿ ಅವಾಗ್ಲೂ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇದು ತುಂಬಾ ಹೆಲ್ಪ್ ಆಗುವಂತದ್ದು ಅಂತ ಹೇಳಿದ್ರೆ ಒಂದು ಆಯಿಲಿ ಸ್ಕಿನ್ಗೆ, ಜೊತೆಗೆ ನಾರ್ಮಲ್ ಸ್ಕಿನ್ಗೆ, ಡ್ರೈ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಮಾಯ್ಶ್ಚರ್ಸ್ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಆದ್ರೆ ತುಂಬಾ ಡ್ರೈನೆಸ್ ಇದೆ ಅಂತ ಅಂದಾಗ ನೀವು ಅದನ್ನ ತುಂಬಾ ಡ್ರೈನೆಸ್ ಇದೆ ಅಂದಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಈ ಎಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್ ಇರೋದ್ರಿಂದ ಇದನ್ನ ನೀವು ನಾರ್ಮಲ್ ಸ್ಕಿನ್ ಗೆ ಯೂಸ್ ಮಾಡಬಹುದು, ಮತ್ತೆ ತುಂಬಾ ಆಯಿಲಿ ಅಂಶ ಇದ್ರೆ ಅದನ್ನ ಯೂಸ್ ಮಾಡಬಹುದು. ಇದು ಜಿಡ್ಡಿನ ಅಂಶ ಏನಿದೆ ನಮ್ಮ ಸ್ಕಿನ್ ಅಲ್ಲಿ, ಜಿಡ್ಡಿನ ಅಂಶ ಏನಿದೆ ಅಂದ್ರೆ ಪಿಂಪಲ್ಸ್ ಗಳು ಇರಬಹುದು, ಆಯಿಲ್ ಜಾಸ್ತಿ ಇರಬಹುದು, ಎಕ್ಸಸ್ ನಮ್ಮ ಬಾಡಿಗೆ ಬೇಕಾಗದೇ ಇರುವಂತ ಎಕ್ಸಸ್ ಜಿಡ್ಡಿನ ಅಂಶ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಇದು. ಹಾಗಾಗಿ ಮತ್ತೆ ಜೊತೆಗೆ ಬ್ಯಾಲೆನ್ಸ್ ಮಾಡುತ್ತೆ. ಅವಾಗಲೇ ಹೇಳಿದಾಗೆ pH ಬ್ಯಾಲೆನ್ಸ್ ಇರೋದ್ರಿಂದ ಬ್ಯಾಲೆನ್ಸಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನ ಬ್ಯಾಲೆನ್ಸಿಂಗ್ ಮಾಡುತ್ತೆ. ಅಂದ್ರೆ ಮಾಯ್ಶ್ಚರ್ಸ್ ಅನ್ನ ಕೊಡುತ್ತೆ, ಸ್ಕಿನ್ ಗೆ ಗ್ಲೋನೆಸ್ ಅನ್ನ ಕೊಡುತ್ತೆ, ರೇಡಿಯಂಟ್ ಅನ್ನ ಕೊಡುತ್ತೆ. ಇಷ್ಟು ಕೆಲಸನ ಈ ಒಂದು ಕ್ಲಿನ್ಸಿಂಗ್ ಜೆಲ್ ಮಾಡುತ್ತೆ. ಈಗ ನೋಡ್ತಿದ್ದೀರಾ ನೀವು ಪ್ರಾಡಕ್ಟ್ಸ್ ಅನ್ನುವ ವೆರಿ ರೇರ್ ಪ್ರಾಡಕ್ಟ್ಸ್, ಹೊರಗಡೆ ಯಾವುದೇ ಇದ್ರಲ್ಲೂ ಸಿಗದಿರುವಂತ ಪ್ರಾಡಕ್ಟ್ಸ್. ಇದು ಒಂದ್ರಲ್ಲಿ ನೀವು ಫೇಸ್ ವಾಶ್ ಮಾಡ್ಬೋದು, ಮಸಾಜಿಂಗು ಮಾಡ್ಕೋಬಹುದು. ಒಂದು 2-3 ಮಿನಿಟ್ಸ್
ನೀವು ನೀಟಾಗಿ ಅದನ್ನ ಕ್ಲಿನ್ಸಿಂಗ್ ಅಂತ ತಗೊಂಡು ಫೇಸ್ ಗೆ ಮಸಾಜಿಂಗ್ ಮಾಡ್ಕೊಂಡ್ರು ಸಹ ನಿಮ್ಗೆ ತುಂಬಾ ಗ್ಲೋನೆಸ್ ಬರುತ್ತೆ. ಮತ್ತೆ ಈ ಪೋರ್ಸ್ ಏನಿದೆ ಇದ್ರ ಒಳಗಡೆ ಇರುವಂತ ಗಲೀಜನ್ನು ಸಹ ಹೊರಗಡೆಗೆ ತೆಗೆಯುತ್ತೆ. ಅದು ಜಿಡ್ಡಿನ ಅಂಶನ ರಿಮೂವ್ ಮಾಡುವಂತ ಒಂದು ಒಳ್ಳೆ ಪ್ರಾಡಕ್ಟ್ಸ್. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಇದೆ. ಮತ್ತೆ ಇನ್ನೊಂದ್ಸರಿ ನೆನಪು ಮಾಡ್ತೀನಿ, ಇದರಲ್ಲಿ ಟೀ ಟ್ರೀ ಆಯಿಲ್ ಇದೆ, ಮತ್ತೆ ಎಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್ ಅಂತಾನೆ ಹೆಸರು. pH ಬ್ಯಾಲೆನ್ಸ್ಡ್ ಇದೆ. ಹಾಗಾಗಿ ಈಸಿಯಾಗಿ ಎಲ್ಲೂ ನೀವು ಪಾರ್ಲರಿಗೆ ಹೋಗ್ಬೇಕು, ಅವ್ರು ಕ್ಲೀನ್ಸ್ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಮನೆಯಲ್ಲೇ ನೀವು ಈಸಿಯಾಗಿ ಈ ಒಂದು ಪ್ರಾಡಕ್ಟ್ಸ್ ಇಂದ ಫೇಸ್ ವಾಶ್ ಅನ್ನ ಮಾಡ್ಕೋಬಹುದು. ಬಾಡಿ ವಾಶ್ಗೂ ಯೂಸ್ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿ ತಗೊಂಡು ಬಾಡಿ ಫಫಿಗೆ ಹಾಕೊಂಡು ನೀವು ಇದನ್ನ ಫುಲ್ ಬಾಡಿಗೂ ಸಹ ಯೂಸ್ ಮಾಡ್ಕೋಬಹುದು. ಎಸ್ ಫ್ರೆಂಡ್ಸ್, ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೆಕ್ಸ್ಟ್ ನೋಡೋಣ. ಎಸ್, ಇನ್ನೊಂದು ಅದೇ ಸ್ಕಿನ್ ಗೆ ರಿಲೇಟೆಡ್ ಆಗಿರುವಂತ ಫೇರ್ನೆಸ್ ಜೆಲ್. ಈ ಒಂದು ಫೇರ್ನೆಸ್ ಜೆಲ್ ಅಲ್ಲಿ ಅಲೋವೆರಾ ಇದೆ. ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ಇರುವಂತಹ ಇನ್ನೊಂದು ಪ್ರಾಡಕ್ಟ್ಸ್ ಫೇರ್ನೆಸ್ ಜೆಲ್. ಅದರಲ್ಲಿ ಅಲೋವೆರಾ ಇದೆ, ಲಿಕರೈಸ್ ಇದೆ. ಫೇರ್ನೆಸ್ ಜೆಲ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಅಲೋವೆರಾ ನಮ್ಮ ಒಂದು ಸ್ಕಿನ್ ಗೆ ಸ್ಮೂತ್ನೆಸ್ ಅನ್ನ ಕೊಡುತ್ತೆ, ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ, ತೇವಾಂಶನ ಕೊಡುತ್ತೆ. ಇದು ವಾಟರ್ ಬೇಸ್ಡ್. ನೀವು ಹಾಕಿದಾಗ ಕ್ರೀಮ್ ಬೇಸ್ ಅಲ್ಲ, ಅದು ಲಿಕ್ವಿಡ್ ಬೇಸ್ಡ್ ಆಗಿರುತ್ತೆ. ನೀವು ಹಾಕಿದಾಗ ನೀಟಾಗಿ ಸ್ಕಿನ್ ಗೆ ಅಬ್ಸರ್ವೇಷನ್ ಆಗುತ್ತೆ. ಇದರಲ್ಲಿ ಇರುವಂತ SPF 14 ಏನಿದೆ, ಇದರಲ್ಲಿ SPF 14 ಇದೆ. ಅದು ನಿಮ್ಗೆ ಈ ಒಂದು ಮೆಲನಿನ್ ಅಂಶನ ಅಂತ ಹೇಳಿದ್ರೆ ಸ್ಕಿನ್ ಅನ್ನ ಕಲರ್ಸ್ ಏನಿದೆ, ಸ್ಕಿನ್ ಕಲರ್ ಅಂತ ನಾವ್ ಹೇಳ್ತೀವಿ, ಆ ಸ್ಕಿನ್ ಕಲರ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಅಂಶ ಇದರಲ್ಲಿದೆ. SPF 14 ಇರೋದ್ರಿಂದ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಅದ್ರ ಮೇಲೆ ನೀವು ಮೇಕಪ್ ಅನ್ನ ಹಾಕೊಂಡು ಆಚೆ ಹೋಗುವಾಗ್ಲೂ ಇದನ್ನ ಹಾಕೋಬಹುದು. ಮೇಕಪ್ ಮಾಡೋದಕ್ಕಿಂತ ಮೊದ್ಲು ನೀವ್ ಇದನ್ನ ಹಾಕಿದಾಗ, ಅದ್ರಲ್ಲೂ ಎಸ್ಪೆಷಲಿ ಡ್ರೈ ಸ್ಕಿನ್ ಗೆ, ನಾರ್ಮಲ್ ಸ್ಕಿನ್ ಗೆ ಇದನ್ನ ಹಾಕಿದಾಗ ಗ್ಲೋನೆಸ್ ಬರುತ್ತೆ, ಸ್ಕಿನ್ ಅಲ್ಲಿ ಗ್ಲೋನೆಸ್ ಬರುತ್ತೆ. ಮತ್ತೆ ಮಾಯಿಶ್ಚರ್ಸ್ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಮೇಕಪ್ ಮಾಡಿದಾಗ ಏನ್ ಅನ್ಸ್ತಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಗ್ಲೋ ಆಗಿರ್ಬೇಕು, ಮಾಯಿಶ್ಚರ್ ತುಂಬಾ ಹೊತ್ತು ಇರ್ಬೇಕು ಅಂತ ಒಂದು ಫೀಲ್ ಇರುತ್ತೆ. ಆಚೆಗೆ ಹೋದಾಗ ಮಾಯಿಶ್ಚರ್ಸ್ ಇರ್ಬೇಕು ನಮ್ ಸ್ಕಿನ್ ಅಲ್ಲಿ, ಫುಲ್ ಡೇ ಅದು ಕ್ಯಾರಿ ಆಗ್ಬೇಕು ಅಂತ. ಆ ತರದ ಒಂದು ಪ್ರಾಡಕ್ಟ್ಸ್ ಇದು. ಫೇರ್ನೆಸ್ ಜೆಲ್ ಅಲ್ಲಿ ಇನ್ನೊಂದು ವಿಶೇಷವಾದ ಅಂಶ ಅಂತ ಹೇಳಿದ್ರೆ, ಇದು ಒಂದು ಲೇಯರ್ ನ ಕ್ರಿಯೇಟ್ ಮಾಡುತ್ತೆ. ಪ್ರೈಮರ್, ನಮ್ಗೆ ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ ಇದೆಯಲ್ಲ ಪ್ರೈಮರು, ಆ ಪ್ರೈಮರ್ ತರನು ಇದು ವರ್ಕ್ ಆಗತ್ತೆ. ನೀವು ಫಸ್ಟ್ ಹಾಕೊಂಡಾಗ ಫುಲ್ ಒಂದು ಮಾಯಿಶ್ಚರ್ಸ್ ಜೊತೆನಲ್ಲಿ ಒಂದು ಪ್ರೈಮರ್ ಅಂದ್ರೆ ಸಾಫ್ಟ್ನೆಸ್, ಸ್ಮೂತ್ನೆಸ್ ಅನ್ನ ಕೊಡುವಂತ ಒಂದು ಕ್ವಾಲಿಟಿ ಇದ್ರಲ್ಲಿದೆ. ಅಲೋವೆರಾ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಲಿಕ್ವಿಡ್, ಅದು ಲಿಕ್ವಿಡ್ ಬೇಸ್ಡ್ ಆಗಿರುತ್ತೆ. ಎಸ್, ಇದ್ರ ಬಗ್ಗೆ ಯಾವಾಗ ಯೂಸ್ ಮಾಡ್ಬೇಕು ಇದನ್ನ ಅಂತ, ಡೈಲಿ ನೀವು ಮೇಕಪ್ ಮಾಡುವಾಗ್ಲೂ ಇದನ್ನ ಯೂಸ್ ಮಾಡ್ಕೋಬಹುದು. ಆಚೆ ಹೋಗ್ಬೇಕಾದ್ರೆ ನೀವೇನು ಕ್ರೀಮ್ ಅನ್ನ ಯೂಸ್ ಮಾಡ್ತೀರಾ ಅದಕ್ಕಿಂತ ಮೊದಲು ಫಸ್ಟ್ ಬೇಸಿಕ್ ಆಗಿ ನೀವು ಇದನ್ನ ಹಾಕೋಬಹುದು. ಫೇಸ್ ವಾಶ್ ಆದ್ಮೇಲೆ ಈ ಒಂದು ಫೇರ್ನೆಸ್ ಜೆಲ್ ಅನ್ನ ಅಪ್ಲೈ ಮಾಡ್ಕೊಂಡು ಅದ್ರ ಮೇಲೆ ನೀವು ಏನು ಕ್ರೀಮ್ ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡು ಆಮೇಲೆ ನೀವು ಪೌಡರ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಇನ್ನೊಂದು ಇದು ಕಲೆಗಳಿರುತ್ತಲ್ಲ, ಈ ಒಂದು ಸ್ಕಿನ್ ಅಲ್ಲಿ ಕಲೆಗಳಿರುತ್ತೆ ಅಲ್ಲಲ್ಲಿ, ಅಂದ್ರೆ ಏನಾದ್ರೂ ಪಿಂಪಲ್ಸ್ ಆಗಿರುವಂತ ಕಲೆ, ಅದ್ರ ಜೊತೆನಲ್ಲಿ ಸುಟ್ಟು ಗಾಯದಿಂದ ಆಗಿರುವಂತ ಕಲೆ, ಆ ತರದ ಕಲೆಗಳನ್ನ ನೀಟಾಗಿ ಕ್ಲಿಯರ್ ಮಾಡುವಂತ ಒಂದು ಅಂಶ ಇದ್ರಲ್ಲಿ ಇದೆ. ನೀವು ಪ್ರತಿದಿನ ನೈಟ್ ಮಲಗುವಾಗ್ಲೂ ಸಹ ಫೇಸ್ ಅನ್ನ ವಾಶ್ ಮಾಡಿ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಮಲಗಿದ್ರು ಸಹ ಸ್ಕಿನ್ ಅನ್ನು ಗ್ಲೋನೆಸ್ ಅನ್ನ ಕಾಪಾಡುತ್ತೆ, ಸ್ಕಿನ್ ಅನ್ನ ರಿಪೇರ್ ಮಾಡುತ್ತೆ, ರೆಡಿ ಮಾಡುತ್ತೆ ಸ್ಕಿನ್ ಅನ್ನ. ಸ್ಕಿನ್ ಉಸಿರಾಟಕ್ಕೆ ಯಾವ್ದು ತೊಂದರೆ ಆಗಲ್ಲ ಸ್ಕಿನ್ನಿಗೆ. ಇದು ಸ್ಕಿನ್ ಅನ್ನ ರೆಡಿ ಮಾಡುವಂತ ಕೆಲಸ ಮಾಡುತ್ತೆ. ಇನ್ನೊಂದು ನಿಮ್ಮ ಒಂದು ಅಂಡರ್ ಐ, ಕಣ್ಣಿನ ಕೆಳಗಡೆ ಏನು ಕೆಲವರಿಗೆ ಬ್ಲಾಕ್ನೆಸ್ ಇರುತ್ತೆ, ಆ ಅಂಡರ್ ಐ ಮಾರ್ಕ್ ಗಳು ಏನಿರುತ್ತೆ ಅದಕ್ಕೂ ಸಹ ಇದನ್ನ ನೀವು ಬಳಸ್ಕೋಬಹುದು. ಕಣ್ಣಿಗೆ ತಂಪಾಗತ್ತೆ, ಕಣ್ಣಿನ ಕೆಳಗಡೆಗೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಡಾಗ ಕಣ್ಣಿಗೆ ತಂಪಾಗತ್ತೆ. ಅಂಡರ್ ಐ ಮಾರ್ಕ್ಸ್ ಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇದರಲ್ಲಿ ಮೆಲನಿನ್ ಅಂಶ ಇರೋದ್ರಿಂದ ಜ್ಯೇಷ್ಠ ಮಧು ಅಂತ ಹೇಳ್ತಾರೆ, ಅದು ಸಹ ಈ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಇದೆ. ಅದರಿಂದ ನಿಮ್ಗೆ ಸ್ಕಿನ್ ಗ್ಲೋನೆಸ್, ಆಮೇಲೆ ಕಲರಿಂಗು, ನಿಮ್ಮ ನ್ಯಾಚುರಲ್ ಕಲರ್ಸ್, ನಿಮ್ಮ ಕಲರ್ ಏನಿದೆ, ಈಗ ಹೊರಗಡೆಯಿಂದ ಏನು ಪ್ರಾಬ್ಲಮ್ಸ್ ಆಗಿದೆ, ಸನ್ ಪ್ರೊಟೆಕ್ಷನ್ ಇಂದ ಬರ್ಬೇಕಲ್ಲ ನಮ್ಗೆ, ಆ ಸನ್ನಿಂದ ಏನು ಪ್ರೊಟೆಕ್ಷನ್ ಆಗಿದೆ ಅಥವಾ ಪೊಲ್ಯೂಷನ್ ಇಂದ ಏನು ಪ್ರಾಬ್ಲಮ್ಸ್ ಆಗಿದೆ ಅದೆಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡುವಂತ ಪ್ರಾಡಕ್ಟ್ಸ್ ಈ ಒಂದು ಪ್ರಾಡಕ್ಟ್ಸ್. ಇದನ್ನ ನೀವು ನೈಟು ಬಳಸಬಹುದು, ಅಂಡರ್ ಐಗೂ ಬ್ಲಾಕ್ ಮಾರ್ಕ್ಸ್ ಏನಿದೆ ಅದನ್ನ ಹೋಗೋದಕ್ಕೂ ಬಳಸಬಹುದು, ಪಿಂಪಲ್ ಮಾರ್ಕ್ಸ್ ಗಳಿದ್ರೆ ಅದಕ್ಕೂ ಸಹ ನೀವು ಬಳಸ್ಕೋಬಹುದು. ಇದೆರಡು ನಿಮ್ಗೆ ಸ್ಕಿನ್ ರಿಲೇಟೆಡ್. ಕ್ಲಿನ್ಸಿಂಗ್ ಆದ್ಮೇಲೆ ನೀವು ಇದನ್ನ ಡೈಲಿ ಏನು ಮೇಕಪ್ ಮಾಡ್ಕೊಳ್ತೀರಾ ಆ ಮೇಕಪ್ಗೂ ಸಹ ನೀವು ಇದನ್ನ ಬಳಸ್ಕೋಬಹುದು. ಎಸ್, ಇದಾದ್ಮೇಲೆ ಇನ್ನೊಂದು ಪ್ರಾಡಕ್ಟ್ಸ್ ಕಡೆ ನಾವು ಗಮನ ಹರಿಸೋಣ. ಅದು ಫೇಸ್ ಪ್ಯಾಕ್, ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕ್. ಈ ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕ್ ಅಲ್ಲಿ ಏನಿದೆ ಅಂತ ನೋಡೋಣ.
ಇದು ಹೆಸರೇ ಹೇಳುವ ಹಾಗೆ ಫೇಸ್ ಪ್ಯಾಕ್, ಇದು ಫೇಸ್ಗೆ ಪ್ಯಾಕ್ ಮಾಡುವಂತದ್ದು. ಆದ್ರೆ ಮಲ್ಟಿಪರ್ಪಸ್ ಆಗಿ ಈ ಒಂದು ನೀಮ್ ಅಂಡ್ ರೋಸ್ಮರಿ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀಮ್ ಇದೆ, ಅಂದ್ರೆ ಬೇವಿನ ಅಂಶ ಇದರಲ್ಲಿ ಇದೆ. ಅದ್ರ ಜೊತೆನಲ್ಲಿ ರೋಸ್ಮೆರಿ ಇದೆ, ಆಮೇಲೆ ಜೇಡಿ ಮಣ್ಣು ಅಂತ ಹೇಳ್ತಾರೆ, ಆ ಜೇಡಿ ಮಣ್ಣಿದೆ, ಜೊತೆಗೆ ಬ್ರಾಹ್ಮಿ ಇದೆ. ಬ್ರಾಹ್ಮಿ ಅಂದ್ರೆ ಒಂದೆಲಗ. ಈ ಒಂದು 4 ಇಂಗ್ರೀಡಿಯೆಂಟ್ಸ್ ಈ ಒಂದು ಫೇಸ್ ಪ್ಯಾಕ್ ಅಲ್ಲಿ ಇದೆ. ಯಾವ್ಯಾವ್ದು ಏನೇನ್ ಕೆಲಸ ಮಾಡುತ್ತೆ, ಯಾವಾಗ ಇದನ್ನ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬೇವಿನ ಅಂಶ ಇರೋದ್ರಿಂದ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್, ಜೊತೆಗೆ ಆಂಟಿ ಫಂಗಸ್, ಈ 3 ಕೆಲ್ಸನು ಈ ಒಂದು ನೀಮ್ ಅಂಡ್ ರೋಸ್ಮೆರಿ ಮಾಡುತ್ತೆ. ಅದ್ರ ಜೊತೆನಲ್ಲಿ ರೋಸ್ಮೆರಿಯಲ್ಲಿ ಜಿಡ್ಡಿನಂಶ ಏನಿದೆ ಬಾಡಿನಲ್ಲಿ ಅದನ್ನು ಸಹ ರಿಮೂವ್ ಮಾಡುತ್ತೆ, ಅದನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು ತುಂಬಾ ಹೆಲ್ಪ್ ಆಗುವಂತದ್ದು ಅಂತ ಹೇಳಿದ್ರೆ ಡೆಡ್ ಸ್ಕಿನ್ಸ್ ಇರುತ್ತೆ ನಮ್ಮ ಒಂದು ಎವ್ರಿ ಡೇ ನಮ್ಮ ಸ್ಕಿನ್ ನಲ್ಲಿ ಡೆಡ್ ಸ್ಕಿನ್ಸ್ ಬರುತ್ತೆ. ಆ ಡೆಡ್ ಸ್ಕಿನ್ಸ್ ರಿಮೂವ್ ಆಗ್ಬೇಕು. ಕೆಲವೊಂದ್ಸಾರಿ ರಿಮೂವ್ ಆಗಲ್ಲ, ಅಲ್ಲೇನೆ ಒಂಥರ ಏನು ಹೇಳ್ತೀವಿ ನಾವು ಪೊರೆ ತರ ವೈಟ್ ಪ್ಯಾಚಸ್ ತರ ಆಗಿ ಡ್ರೈ ಆಗಿ ಹಾಗೆ ಸ್ಕಿನ್ ಮೇಲೆ ಇರುತ್ತೆ. ಆ ಒಂದು ಪ್ರಾಬ್ಲಮ್ಸ್ ಅದನ್ನ ರಿಮೂವ್ ಮಾಡಿ ಅದ್ರ ಜೊತೆನಲ್ಲಿ ರೀಜಿನವೇಟ್ ಆಗೋದಕ್ಕೆ, ನಮ್ಮ ಒಂದು ಸ್ಕಿನ್ ರೀಬರ್ತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ರೋಸ್ಮೆರಿ ಅನ್ನೋದು. ಡೆಡ್ ಸ್ಕಿನ್ಸ್ ಅನ್ನ ರಿಮೂವ್ ಮಾಡುತ್ತೆ. ಮೇನ್ ಇದು ಪಿಂಪಲ್ಸ್ ಇರೋರಿಗೆ. ಎಲ್ಲಿ ಡೆಡ್ ಸ್ಕಿನ್ಸ್ ಬರುತ್ತೆ ಅಂತ ಹೇಳಿದ್ರೆ ಪಿಂಪಲ್ಸ್, ಮೊಡವೆಗಳು, ಆಕ್ನೆ ಅಂತ ನಾವ್ ಹೇಳ್ತೀವಿ, ಅದಕ್ಕೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಸ್. ಎಲ್ರು ಯಾರಿಗೆ ಸ್ಕಿನ್ ಅಲ್ಲಿ ತುಂಬಾ ಜಿಡ್ಡಿನಂಶ ಇದೆ, ಪಿಂಪಲ್ಸ್ ಇದೆ ತುಂಬಾ, ಅವ್ರು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಆ ಒಂದು ಪಿಂಪಲ್ಸ್ ಜಿಡ್ಡಿನಂಶನ ರಿಟರ್ನ್ ತೆಗೆಯುತ್ತೆ. ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್. ಪಿಂಪಲ್ಸ್ ಏನಂತ ಹೇಳಿದ್ರೆ ನೀವು ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಪ್ರೆಡ್ ಆಗತ್ತೆ ಪಿಂಪಲ್. ಅದು ಸ್ಪ್ರೆಡ್ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ, ಅದರಿಂದ ಸಣ್ಣದಾದಂತ ಒಂದು ಆಯಿಲಿ ಅಂಶ ಅಂದ್ರೆ ಟಾಕ್ಸಿನ್ಸ್ ಸ್ಕಿನ್ ಒಳಗಡೆ ಇರುವಂತ ಟಾಕ್ಸಿನ್ಸ್ ಅದ್ರ ಒಳಗಡೆ ಉಳ್ಕೊಂಡಿರುತ್ತೆ. ಅದನ್ನ ರಿಮೂವ್ ಮಾಡಿ ಸ್ಕಿನ್ ರೀಬರ್ತ್ ಆಗೋದಕ್ಕೆ ಈ ಒಂದು ನೀಮ್ ಅಂಡ್ ರೋಸ್ಮೆರಿ ಹೆಲ್ಪ್ ಮಾಡುತ್ತೆ. ಎಸ್, ಏನು ಒಂದೆಲಗ ಇದೆ ಅದು ಒಂದು ಅಲ್ಲಿರುವಂತಹ ಜಿಡ್ಡಿನ ಅಂಶನ, ಟಾಕ್ಸಿನ್ಸ್ ಅನ್ನ ಹೀರ್ಕೊಂಡು ಸ್ಕಿನ್ ಟೈಟ್ನೆಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಜಿಡ್ಡಿನ ಅಂಶನ ಹೊರಗಡೆಗೆ ತೆಗೆದು ಟೈಟ್ನೆಸ್ ಆಗುತ್ತೆ. ಆಂಟಿಸೆಪ್ಟಿಕ್ ತರನು ವರ್ಕ್ ಆಗುತ್ತೆ. ಎಲ್ಲೆಲ್ಲಿ ನಾವ್ ಇದನ್ನ ಹೇಗೆ ಬಳಸ್ಕೋಬಹುದು ಅಂತ ನೋಡೋಣ. ಎಸ್, ಇದನ್ನ ಪಿಂಪಲ್ಸಿಗೋಸ್ಕರ ನೀವು ಫುಲ್ ಫೇಸ್ಗೆ ಪ್ಯಾಕ್ ಹಾಕೊಂಡು ಇದನ್ನ ಬಳಸ್ಕೋಬಹುದು. ಫುಲ್ ಫೇಸ್ ಪ್ಯಾಕ್ ಹಾಕ್ಬೋದು, ಫುಲ್ ನೈಟ್ ಇಟ್ಕೋಬಹುದು. ಫುಲ್ ನೈಟ್ ಹಾಕೊಂಡು ಮಲಗಿ ಬೆಳಿಗ್ಗೆ ನೀವು ವಾರ್ಮ್ ವಾಟರ್ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ವಾಟರ್ ಅಲ್ಲ ಅಥವಾ ಬಿಸಿ ನೀರು ಅಲ್ಲ, ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಇದನ್ನ ನೀವು ವಾಶ್ ಮಾಡ್ಕೋಬಹುದು. ಫುಲ್ ನೈಟ್ ಇಟ್ಕೋಬಹುದು. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಫುಲ್ ನೈಟ್ ಇಟ್ಕೋಬಹುದು. ಓಕೆನಾ? ಫೇಸ್ ಅಲ್ಲಿ ಏನು ತೊಂದ್ರೆ ಇಲ್ಲ, ಟೈಟ್ನೆಸ್ ಅನ್ನ ಕೊಡುತ್ತೆ. ಜೊತೆಗೆ ಸುಟ್ಟ ಗಾಯಗಳು, ಸ್ಕಿನ್ ಮೇಲೆ ಎನಿ ಅಲರ್ಜಿಸ್ ಅಂತ ಹೇಳಿದ್ರೆ ಇದೊಂದು ಸಂಜೀವಿನಿ ಅಂತಾನೆ ಹೇಳ್ಬೋದು ನಾವು. ಸ್ಕಿನ್ ಮೇಲೆ ಯಾವುದೇ ಪ್ರಾಬ್ಲಮ್ಸ್, ಸುಟ್ಟ ಗಾಯ ಇರ್ಬೋದು, ತರ್ಚಿದಿರ್ಬೋದು, ಕಜ್ಜಿಗಳಿರಬಹುದು, ರ್ಯಾಶಸ್ ಗಳಾಗಿರೋದಿರಬಹುದು, ಅಥವಾ ನಿಮ್ಗೆ ಏನಾದ್ರೂ ಕಟ್ ಆಗಿರೋಂಥದ್ದು ಪ್ಲೇಸ್ ಗಳಲ್ಲಿ, ಈ ಕಾಲಲ್ಲಿ ಏನಾದ್ರೂ ಕಟ್ ಆಯ್ತು ಅಥವಾ ಸೀಸರ್ ಇಂದ ಏನಾದ್ರೂ ಕಟ್ ಆಯ್ತು, ಆ ತರದ ಮಾರ್ಕ್ ಗಳೇನಿದೆ ಅದಕ್ಕೂ ಸಹ ನೀವು ಇದನ್ನ ಅಪ್ಲೈ ಮಾಡಬಹುದು. ಇಮ್ಮಿಡಿಯೇಟ್ ಆಗಿ ಸುಟ್ಟು ಗಾಯಕ್ಕೆ ನೀವು, ಎಕ್ಸಾಂಪಲ್ ನಾನು ಲೇಡಿ ಆಗಿರೋದ್ರಿಂದ ಹೇಳ್ತಿದೀನಿ, ನೀವು ಅಡ್ಗೆ ಮನೆಯಲ್ಲಿ ತುಂಬಾ ಸುಟ್ಕೊಳ್ತೀರಾ. ಯಾವಾಗ್ಲೂ ಲೇಡೀಸ್ ಎಲ್ಲ ಅಡ್ಗೆ ಮಾಡುವಾಗ ಜಸ್ಟ್ ಈ ತರ ಮಾರ್ಕ್ ಗಳಾಗ್ತಾ ಹೋಗುತ್ತೆ. ಆ ಮಾರ್ಕ್ ಗಳಿಗೆ ಇಮ್ಮಿಡಿಯೇಟ್ ಆಗಿ ಅಪ್ಲೈ ಮಾಡಿ ಈ ಒಂದು ನೀಮ್ ಅಂಡ್ ರೋಸ್ಮೆರಿನ. ಅವಾಗ ನಿಮ್ಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಸುಟ್ಟು ಗಾಯದ ಮಾರ್ಕ್ ಗಳು ಉಳಿಯೋದಿಲ್ಲ, ಅಷ್ಟು ನೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಎಕ್ಸಸ್ ಆಯಿಲ್ಸ್ ಏನಿದೆ ಫೇಸ್ ಅಲ್ಲಿ ಅದನ್ನ ರಿಮೂವ್ ಮಾಡುತ್ತೆ. ಆ ಪೋರ್ಸ್ ಗಳ ಒಳಗಡೆ ಉಳಿದಿರುವಂತಹ ಎಕ್ಸಸ್ ಆಯಿಲ್ಸ್ ಅನ್ನ ರಿಮೂವ್ ಮಾಡಿ ಸ್ಕಿನ್ ನೀಟ್ ಆಗಿ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ಸ್. ಇದು ಒಂದು ಹೊರಗಡೆ ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ ಮನೆಯಲ್ಲಿರುವಂತ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡುವಂತ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಆಯಿಂಟ್ಮೆಂಟ್ ಇಟ್ಕೊಂಡಿದೀವಿ ಸುಟ್ಟು ಗಾಯಕ್ಕೆ ಹಾಕೊಳ್ಳೋದಕ್ಕೆ, ಅಥವಾ ಏನಾದ್ರೂ ತರ್ಚಿದ್ರೆ ಮಕ್ಳು ಬಿದ್ದು ಪೆಟ್ಟು ಮಾಡ್ಕೊಂಡ್ರೆ ಹಾಕೊಳ್ಳೋದಕ್ಕೆ ಅಂತ ಮಾತಾಡ್ತಾರಲ್ಲ, ಆ ತರ ಒಂದು ಒಳ್ಳೆ ಆಯಿಂಟ್ಮೆಂಟ್ ತರ ವರ್ಕ್ ಆಗುವಂತ ಇದೊಂದು ಫೇಸ್ ಪ್ಯಾಕ್. ಇದು ಎಲ್ಲದಕ್ಕೂ ನೀವು ಬಳಸ್ಕೋಬಹುದು, ಫೇಸ್ಗೆ ಬಳಸ್ಕೋಬಹುದು. ಇದರಲ್ಲಿ ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ಗೆ, ತುಂಬಾನೇ ಸೆನ್ಸಿಟಿವ್ ಸ್ಕಿನ್ಸ್ ಇರುತ್ತಲ್ಲ, ಏನಾದ್ರೂ ಮುತ್ತಿದ್ರೆ ಸಾಕು ಅಲ್ಲಿ ಅಲರ್ಜಿ ಆಗತ್ತೆ, ಆ ತರ ಸ್ಕಿನ್ಗೆ ನೀವು ರೆಗ್ಯುಲರ್ ಆಗಿ ಹಾಕಿ. ಪಿಂಪಲ್ಸ್ ಇರೋರು ಎವ್ರಿ ಡೇ ಹಾಕೋಬಹುದು, ನೋ ಪ್ರಾಬ್ಲಮ್. ನೀವು ಎವ್ರಿ ಡೇ ಮಲಗುವಾಗ ಇದನ್ನ ಲೈಟ್ ಆಗಿ, ಯಾಕಂದ್ರೆ ಇದು ಆಲ್ರೆಡಿ ಲಿಕ್ವಿಡ್ ಇದ್ರ ಒಳಗಡೆ ಇರುತ್ತೆ,
ಮಣ್ಣು ಅಂಶ ಇದ್ರಲ್ಲಿದೆ, ಬ್ರಾಹ್ಮಿ ಇದೆ. ಹಾಗಾಗಿ ನೀವು ರೋಸ್ಮೆರಿ ಆಯಿಲ್ ಸಹ ಇದ್ರಲ್ಲಿ ಇರುತ್ತೆ. ನೀವು ನೀರ್ ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ. ಲೈಟ್ ಆಗಿ ಸ್ವಲ್ಪ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬಹುದು. ಮಾಡ್ಕೊಂಡು ನೆಕ್ಸ್ಟ್ ಡೇ ನೀವು ವಾಶ್ ಮಾಡಬಹುದು. ನೈಟ್ ಎಲ್ಲ ಸ್ವಲ್ಪ ಹೊತ್ತಿಗೆ ಡ್ರೈ ಆಗ್ಬಿಡುತ್ತೆ, ಸ್ಕಿನ್ಗೆ ಅಬ್ಸರ್ವೇಶನ್ ಆಗ್ಬಿಡುತ್ತೆ ಅದು. ಹಾಗಾಗಿ ನೀವು ನೈಟ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಅಂದ್ರೆ ಹಾಸಿಗೆಗೆ ಹಿಡಿಯುತ್ತೆ ಆ ತರದ ಪ್ರಾಬ್ಲಮ್ಸ್ ಗಳು ಖಂಡಿತ ಆಗಲ್ಲ. ನೀವು ಹಾಕೊಂಡು ಒಂದ್ 5-10 ಮಿನಿಟ್ಸ್ ಗೆ ಅದು ಸ್ಕಿನ್ಗೆ ಅಬ್ಸರ್ವೇಶನ್ ಆಗ್ಬಿಟ್ಟಿರುತ್ತೆ. ಆತರ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಓಕೆ, ಇದು ಟ್ರೀಟ್ಮೆಂಟ್ ರೇಂಜ್ ಅಲ್ಲಿ ನೀವು ಬಳಸ್ಕೋಬಹುದು. ಫೇಸ್ ಪ್ಯಾಕ್ ಹಾಕೊಂಡು ಟ್ರೀಟ್ಮೆಂಟ್ ರೇಂಜ್ ಇರುವಂತದ್ದು. ಪ್ರತಿಯೊಂದಕ್ಕೂ ನೀವು ಯೋಚನೆ ಮಾಡ್ಬೇಡಿ, ಸ್ಕಿನ್ ಮೇಲೆ ಎನಿ ಅಲರ್ಜೀಸ್ ಬಂದ್ರೆ ಅದಕ್ಕೆ ನೀವು ಇದನ್ನ ಅಪ್ಲೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೋಬಹುದು. ಈಗ ನೀಮನ್ ರೋಸ್ಮರಿ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಇದಾದ್ಮೇಲೆ ಇನ್ನೊಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ, ಅದು ಮೋರ್ಮಡ್ ಫೇಶಿಯಲ್ ಬಾರ್. ಓಕೆ, ಮೋರ್ಮಡ್ ಫೇಶಿಯಲ್ ಬಾರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವೀಗ. ಎಸ್, ಇದೊಂದು ಚರ್ಮನ ಶುದ್ಧೀಕರಣ ಮಾಡುವಂತ ಒಂದು ಬಾರ್ ಇದು. ಇದರಲ್ಲಿ ನಿಮ್ಗೆ ಲಿಂಬೆ ಹಣ್ಣಿನ ಹುಲ್ಲು ಅಂತ ಹೇಳಿದ್ರೆ ಲಿಂಬೆ ಹಣ್ಣಿನ ಎಲೆ ಅಂತ ಹೇಳ್ಬೋದು ನಾವು, ಲಿಂಬೆ ಲೀವ್ಸ್ ಅದಿರುತ್ತೆ ಇದ್ರಲ್ಲಿ. ಇದು ಪಿಂಪಲ್ಸ್ ಗೆ ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಸ್ ಮೋರ್ಮಡ್ ಫೇಶಿಯಲ್ ಬಾರ್ ಅಂತ. ಇದರ ಬಾಕ್ಸ್ ಇರುತ್ತೆ, 4 ಇರುತ್ತೆ ಇದರಲ್ಲಿ. ಅದರಲ್ಲಿ ಒಂದನ್ನ ತಗೊಂಡ್ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ, ಕೆಲವರಿಗೆ ಅನ್ಸುತ್ತೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿ ಇದು, ಹೊರಗಡೆ ಹೋಗುವಾಗ ತಗೋಬಹುದು. ಎಸ್ಪೆಷಲಿ ಜೆಂಟ್ಸ್ ಗೆ ನಾನು ಹೇಳ್ತಿರೋದು, ನಾನು ಫೇಸ್ ವಾಶ್ ಯೂಸ್ ಮಾಡಲ್ಲ, ಈ ತರದೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅವರು ಪಿಂಪಲ್ಸ್ ಇರೋರು ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಲಿಂಬೆ ಹುಲ್ಲಿನ ಲೀವ್ಸ್ ಇರೋದ್ರಿಂದ, ದ್ರಾಕ್ಷಿ ಬೀಜ ಇದೆ ಇದರಲ್ಲಿ, ಸ್ಕಿನ್ ಅನ್ನ ರೇಡಿಯಂಟ್ ಮಾಡುತ್ತೆ, ಸ್ಕಿನ್ ಅನ್ನ ಗ್ಲೋನೆಸ್ ಅನ್ನ ಕೊಡುತ್ತೆ, ಕ್ಲೀನ್ ಮಾಡುತ್ತೆ, ಗ್ಲೋನೆಸ್ ಅನ್ನ ಕೊಡುತ್ತೆ. ಜಸ್ಟ್ ನೀವು ಸೋಪ್ ಅನ್ನ ಹೇಗೆ ಬಳಸ್ತಿರೋ ಅದೇ ತರ ಫಸ್ಟ್ ಫೇಸ್ ಗೆ ನೀರ್ ಹಾಕೊಂಡು ಇದನ್ನ ಅಪ್ಲೈ ಮಾಡ್ಕೊಂಡು ನೀಟಾಗಿ ಮಸಾಜಿಂಗ್ ಮಾಡ್ಕೊಂಡಾಗ ನಿಮ್ಗೆ ಇದರಿಂದ ಎಲ್ಲದನ್ನು ಸಿಗುತ್ತೆ. ಪೋಷಕಾಂಶಗಳನ್ನ ಒದಗಿಸುತ್ತೆ. ಅಂದ್ರೆ ಸ್ಕಿನ್ನಿಗೆ ಏನ್ ಬೇಕು ಫುಡ್ ಅಂತ ನಾವ್ ಹೇಳ್ತೀವಿ, ವಿಟಮಿನ್ ಇ ಇರಬಹುದು, ಆತರ ಫುಡ್ ಅಂತ ಏನ್ ಹೇಳ್ತೀವಿ ಅದನ್ನ ಒದಗಿಸುತ್ತೆ. ಮತ್ತೆ ಮಾಯಿಶ್ಚರ್ಸ್ ಅನ್ನ, ಆಲಿವ್ ಆಯಿಲ್ ಇದೆ ಇದರಲ್ಲಿ, ಇದು ಮಾಯಿಶ್ಚರ್ಸ್ ಅನ್ನ ಒದಗಿಸುತ್ತೆ. ಹಳೆ ಕಾಲದಲ್ಲಿ ಅಂದ್ರೆ ಒಂದು ಯುಗಗಳು ಅಂತ ಹೇಳ್ತೀವಲ್ಲ ನಾವು, ಹಳೆ ಕಾಲದಲ್ಲಿ ಇದನ್ನ ಸೌಂದರ್ಯ ವರ್ಧಕ ಅಂತ ಹೇಳಿದ್ರೆ ಸೌಂದರ್ಯನ ಹೆಚ್ಚು ಮಾಡೋದಕ್ಕೆ ಅಂತ ಹೇಳಿ, ಸ್ಕಿನ್ ಅನ್ನ ಗ್ಲೋನೆಸ್ ಕೊಟ್ಟು ರಿಪೇರಿ ಮಾಡಿ ಗ್ಲೋನೆಸ್ ಅನ್ನ ಕೊಡೋದಕ್ಕೆ ಇದನ್ನ ಬಳಸ್ತಾ ಇದ್ರು. ಇನ್ನೊಂದು, ಇದು ಸ್ಕಿನ್ ಟೋನ್ ತರನು ವರ್ಕ್ ಆಗುತ್ತೆ. ಸ್ಕಿನ್ ಅನ್ನ ವಾಶ್ ಮಾಡೋದ್ರಿಂದ ಸ್ಕಿನ್ ಟೋನಿಂಗ್ ತರನು ನಮ್ಗೆ ಹೆಲ್ಪ್ ಆಗುವಂತ ಒಂದು ಪ್ರಾಡಕ್ಟ್ಸ್. ಎಸ್, ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಕಡೆಗೆ ನಾನು ಹೋಗ್ತಿದ್ದೀನಿ. ಇನ್ನೊಂದು ಇದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್ಸ್, ಅದು ಎಸೆನ್ಷಿಯಲ್ ಟೀ ಟ್ರೀ ಆಯಿಲ್. ಟೀ ಟ್ರೀ ಆಯಿಲ್ ಅಂತ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅಂತ ಹೇಳ್ತೀವಿ. ಇನ್ಸ್ಟಂಟ್ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಸ್ಕಿನ್ ಅಬ್ಸರ್ವೇಷನ್ ಆಗಿ ರಿಸಲ್ಟ್ ಅನ್ನ ಕೊಡುವಂತ ಎಸೆನ್ಷಿಯಲ್ ಟೀ ಟ್ರೀ ಆಯಿಲ್ ಇದು. ಇದರಲ್ಲಿ ವಿಟಮಿನ್ ಇ ಇದೆ, ಎಸೆನ್ಷಿಯಲ್ ಆಯಿಲ್ ಇದೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದ್ರೆ ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ಫಂಗಸ್ ಮತ್ತೆ ಆಂಟಿ ವೈರಲ್ ಆಗಿನೂ ವರ್ಕ್ ಮಾಡುವಂತ ಪ್ರಾಡಕ್ಟ್ಸ್. ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದ್ರು ನಿಮ್ಮ ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡಿದ್ರು ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಸಹ ನಿಮ್ಗೆ ಪಿಂಪಲ್ಸ್ ಅನ್ನ ರಿಮೂವ್ ಮಾಡುತ್ತೆ. ಇದು ಪಿಂಪಲ್ಸ್ ಎಲ್ಲಿ ಏನಿದೆ ಮೊಡವೆಗಳಿಗೆ ಇದನ್ನ ಬಳಸ್ತಾರೆ. ಪಿಂಪಲ್ಸ್ ಅನ್ನ ರಿಮೂವ್ ಮಾಡಿ ಈ ಒಂದು ಪೋರ್ಸ್ ಏನಿದೆ, ಈ ಪೋರ್ಸ್ ಅಲ್ಲಿ ಇರುವಂತಹ ಗಲೀಜುಗಳನ್ನ ಹೊರಗಡೆ ತೆಗೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಂಟಿ ಬ್ಯಾಕ್ಟೀರಿಯಲ್ ಆದ್ರಿಂದ ಇದು ನಿಮ್ಗೆ ಇನ್ಫೆಕ್ಷನ್ ಆಗದೆ ಇದ್ದ ಹಾಗೆ, ಅಂದ್ರೆ ಪಿಂಪಲ್ಸ್ ಇಂದ ಸ್ಪ್ರೆಡ್ ಆಗದೆ ಇದ್ದ ಹಾಗೆ. ಆಮೇಲೆ ಕೆಲವರಿಗೆ ತುಂಬಾ ಆಯಿಲಿ ಅಂಶ ಇರುತ್ತೆ ಫೇಸ್ ಅಲ್ಲಿ, ಆ ಆಯಿಲಿ ಅಂಶ, ಜಿಡ್ಡಿನ ಅಂಶನ ರಿಮೂವ್ ಮಾಡಿ ಮಾಯಿಶ್ಚರ್ಸ್ ಅನ್ನು ಕೊಡುತ್ತೆ. ಡ್ಯಾಂಡ್ರಫ್, ಇದ್ರ ಜೊತೆನಲ್ಲಿ ಸ್ಕಿನ್ ಜೊತೆನಲ್ಲಿ ನಿಮ್ಗೆ ಹೇರ್ ಸಹ ರಿಲೇಟೆಡ್ ಆಗಿರುತ್ತೆ ಸ್ಕಿನ್ಗೆ. ಇಲ್ಲಿ ಹೇರ್ ಅಲ್ಲಿ ನಿಮ್ಗೆ ಡ್ಯಾಂಡ್ರಫ್ ಆಯ್ತು ಅಂದ್ರೆ ಫೇಸ್ ಅಲ್ಲಿ ಫುಲ್ ನಿಮ್ಗೆ ಪಿಂಪಲ್ಸ್ ಆಗುತ್ತೆ. ಹಾಗಾಗಿ ಇದನ್ನ ಡ್ಯಾಂಡ್ರಫಿಗೂ ಸಹ ಯೂಸ್ ಮಾಡಬಹುದು. ಹೇರಿಗೆ ಇದನ್ನ ರಿಲೇಟೆಡ್ ಆಗಿ ತಗೋಬಹುದು. ಹೇರ್ ಅಲ್ಲಿ ಡ್ಯಾಂಡ್ರಫ್ ಅಂಶ ಇದ್ರೆ ಇದನ್ನ ಕ್ಲಿಯರ್ ಮಾಡೋದಕ್ಕೆ, ಮತ್ತೆ ಫಂಗಸ್ ಏನಾದ್ರೂ ಇದ್ರೆ, ತುಂಬಾ ಜನಕ್ಕೆ ನವೆ ಬರುತ್ತೆ ಆದ್ರೆ ಅಲ್ಲಿ ಡ್ಯಾಂಡ್ರಫ್ ಇರಲ್ಲ, ಫಂಗಸ್ ತರ ರೆಡ್ಡಿಶ್ ತರ ಆಗತ್ತೆ. ಆ ರೆಡ್ಡಿಶ್ ಆಗೋದನ್ನ ಕಡಿಮೆ ಮಾಡುವಂತ ಅಂಶ ಈ ಒಂದು ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅಲ್ಲಿ ಇದೆ. ಜೊತೆಗೆ ತುಂಬಾ ಜನಕ್ಕೆ ಹೇನ್ ಆಗತ್ತೆ, ಮಕ್ಕಳಲ್ಲಿ ಸ್ಕೂಲ್ ನಲ್ಲಿ ಒಬ್ರಿಗೊಬ್ರು ಇದ್ದಾಗ ಚಿಕ್ಕದಾಗಿ ಹೇನ್ಗಳು ಬೀಳುತ್ತೆ. ಆ ಹೇನ್ಗಳನ್ನ ಕ್ಲಿಯರ್ ಮಾಡೋದಕ್ಕೂ ಸಹ ಇದನ್ನ ಬಳಸಬಹುದು ನೀವು. ರೂಟ್ಸ್ ಗೆ ಇದನ್ನ ಈ ರೀತಿ ಅಪ್ಲೈ ಮಾಡ್ಬೇಕು. ಒಂದು ಡ್ರಾಪ್ ನೀವು ಕೈಯಲ್ಲಿ ಹಾಕೊಂಡು ಈ ತರ ರೂಟ್ಸ್ ಗೆ ಈ ತರ ಅಪ್ಲೈ ಮಾಡಿ ಎಲ್ಲೆಲ್ಲಿ ನಿಮ್ಗೆ ಆ ತರ ಇದೆ ಅದನ್ನ ರೆಡಿ ಮಾಡ್ಕೋಬಹುದು. ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ, ಡ್ಯಾಂಡ್ರಫ್ ಇರೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಏನಂದ್ರೆ ಹೇರ್ ರೂಟ್ಸ್ ಇದೆಯಲ್ಲ,
ಆ ರೂಟ್ ಏನಿದೆ ಆ ರೂಟ್ ಅನ್ನ ಕ್ಲೋಸ್ ಮಾಡುತ್ತೆ ಡ್ಯಾಂಡ್ರಫ್. ಇದನ್ನ ನೀವು ಬಳಸೋದ್ರಿಂದ ಆ ರೂಟ್ ಅಲ್ಲಿರೋ ಡ್ಯಾಂಡ್ರಫ್ ಅನ್ನ ಕ್ಲಿಯರ್ ಮಾಡಿ, ಜೊತೆಗೆ ನಮ್ಗೆ ಆ ರೂಟ್ ಅನ್ನ ಕ್ಲಿಯರ್ ಮಾಡಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ಸ್, ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾದ್ಮೇಲೆ ನಾವು ಮತ್ತೆ ಇದಕ್ಕೆ ರಿಲೇಟೆಡ್ ಆಗಿರುವಂತ ಇನ್ನೊಂದು ಪ್ರಾಡಕ್ಟ್ಸ್ ಅನ್ನ ನೋಡೋಣ, ಆಯ್ತಾ? ಎಸ್, ಏನದು? ಹೇರ್ ಹೇಳಿದೆ ನಾನು, ಟೀ ಟ್ರೀ ಆಯಿಲ್ ಅನ್ನ ಹೇರಿಗೂ ನೀವು ಬಳಸ್ಕೋಬಹುದು. ಫಂಗಸ್ ಆಗಿರೋರಿಗೆ ಅಂತ ಹೇರ್ ಗ್ರೋತಿಂಗ್ ಆಗುತ್ತೆ. ಮತ್ತೆ ಹೇರ್ ರೂಟ್ಸ್, ಈ ನೆತ್ತಿ ಏನಿದೆ ಇಲ್ಲಿ ಕೆಲವರಿಗೆ ತುಂಬಾ ಪೈನ್ ಬರುತ್ತೆ, ನೋವು ಬರುತ್ತೆ. ಅವಾಗ್ಲೂ ಸಹ ನೀವು ಈ ಒಂದು ಟೀ ಟ್ರೀ ಆಯಿಲ್ ಬಳಸೋದ್ರಿಂದ ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಪೈನ್ ಆಗೋದನ್ನ ಕಡಿಮೆ ಮಾಡ್ಕೋಬಹುದು. ಹೇರಿನ ಒಂದು ನೆತ್ತಿನಲ್ಲಿ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಹೇರ್ ಗ್ರೋತ್ ಆಗೋದು, ಈ ಒಂದು ಪಾರ್ಟ್ ಏನಿದೆ ಬೇರೆ ಎಲ್ಲೂ ಅಲ್ಲ, ಈ ಒಂದು ಪಾರ್ಟ್ ಅಲ್ಲಿ ಹೇರ್ ಗ್ರೋತ್ ಆಗಿ ಅಲ್ಲಿಂದ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗುವಂತದ್ದು. ಹಾಗಾಗಿ ನೀವು ನೆತ್ತಿಗೆ ಇದನ್ನ ಹಾಕೋದ್ರಿಂದ ಬಾಲ್ಡಿ ಹೇರ್ಸ್ ಏನಿರುತ್ತೆ ಅವರು ಸಹ ಇದನ್ನ ಹಾಕೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ. ನೀವು ಅನ್ಕೋಬಹುದು ಟೀ ಟ್ರೀ ಆಯಿಲ್ ಸ್ಕಿನ್ನಿಗೆ ಅಲ್ವಾ, ಹೇರಿಗೆ ಹೇಗೆ ರಿಲೇಟೆಡ್ ಅಂತ. ನಾ ಹೇಳಿದ್ನಲ್ಲ, ಡ್ಯಾಂಡ್ರಫ್ ಇದ್ರೆ ಅಥವಾ ಫಂಗಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಹೇರ್ ರೂಟ್ ಅನ್ನ ಕ್ಲಿಯರ್ ಮಾಡುತ್ತೆ, ಆವಾಗ ನಮ್ಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಇದಾದ್ಮೇಲೆ ನಾವು ಇನ್ನೊಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಅನ್ನ ನೋಡೋಣ. ಹೇರಿಗೆ ಸಂಬಂಧಪಟ್ಟಿರುವಂತ ಪ್ರಾಡಕ್ಟ್ಸ್ ಏನಿಲ್ಲ, ನೀವಿಲ್ಲಿ ನೋಡ್ತಾ ಇದ್ದೀರಾ ಹೆನ್ನ ಅಂತ ಹೇಳಿದ್ರೆ ಮೆಹಂದಿ. ನಮ್ಮ ಹೇರಿಗೆ ಕಲರಿಂಗ್ ಅನ್ನ ಕೊಡೋದಕ್ಕೆ ಅಂತ, ನೆರೆತ ಹೇರು ಅಂತ ಅನ್ಬೋದು ನೀವು, ವೈಟ್ ಹೇರ್ಸ್ ಬರ್ತಾ ಇದೆ ನನ್ಗೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಕಲರಿಂಗ್ ಕೊಡೋದಕ್ಕೆ ಹೆಲ್ಪ್ ಆಗುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್. ಹೇಗೆ ಹೆಲ್ಪ್ ಆಗುತ್ತೆ? ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ಸ್. ಯಾವುದೇ ರೀತಿ ಕಲರಿಂಗಿಗೆ ಹೊರಗಡೆಯಿಂದ ಕೆಮಿಕಲ್ಸ್ ಅನ್ನ ಹಾಕಿ ಕಲರಿಂಗ್ ತಂದಿರುವಂತ ಪ್ರಾಡಕ್ಟ್ಸ್ ಅಲ್ಲ. ಇದು ನಿಮ್ಗೆ ನ್ಯಾಚುರಲ್ ಆಗಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು, ಮನೆಯಲ್ಲಿ ಮೆಹಂದಿ ಗಿಡನ ನೆಟ್ಬಿಟ್ಟು ಅದರಿಂದ ಆ ಒಂದು ಲೀವ್ಸ್ ಏನಿದೆ ಅದನ್ನ ತಗೊಂಡು ಅದನ್ನ ರುಬ್ಬಿಟ್ಟು ತಲೆಗೆ ಹಾಕೊಳ್ತಾ ಇದ್ರು. ಆ ತರ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಮಾಡಿರುವಂತ ಪ್ರಾಡಕ್ಟ್ಸ್. ಇದರಲ್ಲಿ 12 ತರದ ಒಂದು ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿದ್ದಾರೆ. ಗಿಡಮೂಲಿಕೆಗಳು ಅಂತಾನೆ ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಹರ್ಬಲ್ ಗಿಡಮೂಲಿಕೆಗಳನ್ನ ಇದರಲ್ಲಿ ಬಳಸಿದ್ದಾರೆ. 12 ತರದನ್ನ ಬಳಸಿದ್ದಾರೆ. ಯಾವುದು ಅಂತ ನೋಡೋಣ. ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತೆ ಇದು ಎಷ್ಟೊಂದು ಹರ್ಬಲ್ ಪ್ರಾಡಕ್ಟ್ಸ್ ಅನ್ನ ಒಳಗೊಂಡಿದೆ ಅಂತ. ಒಂದು ನಿಮ್ಗೆ ಹೆನ್ನ ಅಂತ ಹೇಳಿದ್ರೆ ಮೆಹಂದಿಯ ಎಲೆಗಳು ಇದ್ರಲ್ಲಿದೆ. ಭೃಂಗರಾಜ ಅಂತ ಹೇಳಿ ಒಂದು ಹೂ ಬರುತ್ತೆ, ಆ ಹೂವಿನ ಒಂದು ಎಸೆನ್ಸ್ ಗಳು ಇದ್ರಲ್ಲಿದೆ. ನೀಮ್ ಇದೆ, ಬೇವಿದೆ ಇದರಲ್ಲಿ, ಮತ್ತೆ ಆಮ್ಲ ಇದೆ. ಅಂತ ಹೇಳಿದ್ರೆ ಆಮ್ಲ ಅಂದ್ರೆ ನಾವೇನಂತೀವಿ, ನೆಲ್ಲಿಕಾಯಿ ಇದೆಯಲ್ಲ ಅದರ ಒಂದು ಅಂಶ ಇದರಲ್ಲಿ ಹಾಕೊಂಡಿದ್ದಾರೆ. ಆಮೇಲೆ ಶೀಕಕಾಯಿ ಇದೆ, ಜೊತೆಗೆ ರೀತಾ ಅಂತ ಒಂದು ಪ್ರಾಡಕ್ಟ್ಸ್ ಇದೆ. ಆಮೇಲೆ ಹರಿದ್ರ ಅಂತ ಒಂದು ಪ್ರಾಡಕ್ಟ್ಸ್ ಇದೆ. ಮೇಥಿ ಇದೆ, ಅಂದ್ರೆ ಮೆಂತೆ ಇದೆ ಇದರಲ್ಲಿ. ಬ್ರಾಹ್ಮಿ ಇದೆ. ಇಷ್ಟೆಲ್ಲ ಒಂದು ಪ್ರಾಡಕ್ಟ್ಸ್ ಅನ್ನ, ಕರಿ ಲೀವ್ಸ್ ಇದೆ, ಬೇವಿನ ಒಂದು ಲೀವ್ಸ್ ಏನಿದೆ ಅದು ಸಹ ಇದರಲ್ಲಿದೆ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಹೊಂದಿರುವಂತ ಈ ಒಂದು ಹೆನ್ನ ತುಂಬಾನೇ ವಂಡರ್ಫುಲ್ ಪ್ರಾಡಕ್ಟ್ಸ್. ನ್ಯಾಚುರಲ್ ಕಲರ್ ಬರುತ್ತೆ. ನೀವು ಹೇರಿಗೆ ಹಾಕಿದಾಗ ನಿಮ್ಗೆ ಏನ್ ಫೀಲ್ ಆಗತ್ತೆ ಅಂತ ಹೇಳಿದ್ರೆ, ಏನೋ ಕಲರಿಂಗ್ ಮಾಡಿದೀನಿ ಅಂತ ಅನ್ಸಲ್ಲ. ರೆಡ್ ಇಶ್ಯೂ ಬರೋದಿಲ್ಲ, ಸ್ವಲ್ಪ ಬ್ಲಾಕ್ ಬರ್ಗಿಂಡಿ ಕಲರ್ ಅಂತ ಹೇಳ್ಬೋದು. ಬ್ಲಾಕ್ ಮತ್ತೆ ರೆಡ್ ಇಶ್ಯೂ ಮಿಕ್ಸ್ ಆಗಿರುವಂತದ್ದು. ಈಗ ನಮ್ಮ ಹೇರ್ ಕಲರ್ಸ್ ಏನಿದೆ ನ್ಯಾಚುರಲ್ ಆಗಿ, ಆ ಹೇರ್ ಕಲರ್ಸ್ ಅನ್ನ ಕೊಡುವಂತ ಪ್ರಾಡಕ್ಟ್ಸ್ ಇದು. ತುಂಬಾ ಹೊರಗಡೆ ಸಿಗೋದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್ಸ್ ಈ ಒಂದು ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಇದ್ರಲ್ಲಿ ಹೇಗೆ ಬಳಸೋದು ಇದನ್ನ ಅಂತ ನಾನು ಹೇಳ್ತೀನಿ. ನೀವಿದನ್ನ 2 ಇಂದ 3 ಅವರ್ಸ್ ಬೆಚ್ಚಗಿನ ನೀರನ್ನ ಬಿಸಿ ಮಾಡಿಬಿಟ್ಟು ಬೆಚ್ಚಗಿನ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಿ ಇಡ್ಬೇಕು. 2 to 3 ಅವರ್ಸ್ ಇಡ್ಬೇಕು. ಅದಾದ ಮೇಲೆ ಇದನ್ನ ಅಪ್ಲೈ ಮಾಡ್ಕೊಂಡು, ನೀವು ಸ್ಕಾಲ್ಪಿಗೂ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಶೀಕಕಾಯಿ ಇದೆ, ಮತ್ತೆ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಇಂಪ್ರೂವ್ ಹೇರ್ ಅನ್ನ ಗ್ರೋತ್ ಮಾಡುವಂತ ಪ್ರಾಡಕ್ಟ್ಸ್ ಇದರಲ್ಲಿ ಇರುವಂತದ್ದು. ಏನು ಬ್ರಾಹ್ಮಿ ಇದೆಯಲ್ಲ ಅದು ಹೇರ್ ಗ್ರೋತ್ ಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್. ಮೆಂತೆ ಅಂತ ಏನಿದೆ ಅದು ಸಹ ಹೇರ್ ಗ್ರೋತ್ ಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್. ಹಾಗಾಗಿ ನೀವು ಹೊರಗಡೆ ತರೋದನ್ನ ಅನ್ಕೊಳ್ತಿರ್ತೀವಿ ಸ್ಕಾಲ್ಪಿಗೆಲ್ಲ ಯೂಸ್ ಮಾಡಬಾರ್ದು ಅಂತ, ಬಟ್ ಇದನ್ನ ನೀವು ಸ್ಕಾಲ್ಪಿಗೆ ಟಚ್ ಆದ್ರೂ ಏನು ಪ್ರಾಬ್ಲಮ್ಸ್ ಇಲ್ಲ. ನೀಟಾಗಿ ರೂಟ್ಸ್ ಗಳಿಂದ ಸೇರ್ಸ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ವಾಷಿಂಗ್ ಅನ್ನ ಅಷ್ಟೇ ನೀಟಾಗಿ ಮಾಡ್ಕೋಬೇಕು. 2 to 3 ಅವರ್ಸ್ ನೀವೇನು ಅದನ್ನ ಮಿಕ್ಸ್ ಮಾಡಿ ಇಟ್ಟಿರ್ತೀರಿ ಬೆಚ್ಚಗಿನ ನೀರಲ್ಲಿ, ಅದಾದ ನಂತರ ನೀವು ಅದನ್ನ ಅಪ್ಲೈ ಮಾಡಿ ಆದ್ಮೇಲೂ 2 ಅವರ್ಸ್ ಬಿಡ್ಬೇಕಾಗತ್ತೆ. ಯಾಕಂದ್ರೆ ಇದು ನ್ಯಾಚುರಲ್, ಇಮಿಡಿಯೇಟ್ ನಿಮ್ಗೆ ಕಲರ್ ಕೊಡುತ್ತೆ ಅಂತಲ್ಲ. ಹಾಗಾಗಿ ನ್ಯಾಚುರಲ್ ಇರೋದ್ರಿಂದ ನೀವು 2 ಅವರ್ಸ್ ಬಿಟ್ಟು ಮತ್ತೆ ನೀವು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ
ಅದನ್ನ ವಾಶ್ ಮಾಡ್ಕೋಬೇಕಾಗತ್ತೆ. ಈ ವಾಶ್ ಮಾಡ್ಕೊಳ್ಳುವಾಗ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ವಾಶ್ ಮಾಡ್ಕೊಳ್ಳುವಾಗ ನೀವು ಶಾಂಪೂ ಯೂಸ್ ಮಾಡಬಾರ್ದು. ಆಲ್ರೆಡಿ ಇದ್ರಲ್ಲಿ ಶೀಕಕಾಯಿ ಇದೆ, ಹಾಗಾಗಿ ಅದೇನ್ ಮಾಡುತ್ತೆ, ಶೀಕಕಾಯಿ ವಾಷಿಂಗ್ ಏಜೆಂಟ್ ಅದು. ಹಂಗಾಗಿ ನೀವು ಅದನ್ನ ಶಾಂಪೂ ತರ ಅದು ವರ್ಕ್ ಆಗತ್ತೆ. ಹಾಗಾಗಿ ಬರೀ ನೀರಲ್ಲಿ ನೀವು ವಾಶ್ ಮಾಡ್ಕೊಂಡು ಆಮೇಲೆ ನೀವು ಒನ್ ಡೇ ಬಿಟ್ಟಾದ್ಮೇಲೆ ನೀವು ಆಯಿಲ್ ಅನ್ನ ಅಪ್ಲೈ ಮಾಡ್ಬೋದು. ಅವಾಗ ಕಲರಿಂಗ್ ಹಾಗೆ ಉಳಿಯುತ್ತೆ, ನ್ಯಾಚುರಲ್ ಆಗಿನೂ ಇರುತ್ತೆ. ಓಕೆ, ಸಾಫ್ಟ್ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ ಸ್ಕಿನ್ನಿಗೆ. ಹೊರಗಡೆ ನಾವು ಮೆಹಂದಿನ ಯೂಸ್ ಮಾಡಿದಾಗ ಹೇಗಿರುತ್ತೆ, ರಫ್ನೆಸ್ ಬರುತ್ತೆ ನಮ್ಮ ಒಂದು ಹೇರ್ಸ್. ಬಟ್ ಇದನ್ನ ಯೂಸ್ ಮಾಡಿದಾಗ ನಿಮ್ಗೆ ರಫ್ ಬರಲ್ಲ, ಸಾಫ್ಟ್ನೆಸ್ ಇರುತ್ತೆ. ಹೇರ್ ಫಾಲ್ ಅನ್ನ ರೆಡ್ಯೂಸ್ ಮಾಡುತ್ತೆ, ಅಂದ್ರೆ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ ಗೆ ಹೆಲ್ಪ್ ಮಾಡುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್. ರೇಟುನು ನಿಜವಾಗ್ಲೂ ತುಂಬಾನೇ ಕಡಿಮೆ ಇದೆ ಬೇರೆದಕ್ಕೆ ಹೋಲ್ಸ್ಕೊಂಡಾಗ. ನೀವು ಹ್ಯಾಂಡ್ಸ್ ಅಲ್ಲೇ ಹಾಕೋಬಹುದು, ಯಾವುದೇ ರೀತಿ ಗ್ಲೌಸ್ ಅನ್ನ ಬಳಸಬೇಕಾಗಿಲ್ಲ, ಕೈನಲ್ಲೇನೆ ಅಪ್ಲೈ ಮಾಡ್ಕೋಬಹುದು, ಯಾವುದೇ ರೀತಿ ಅಲರ್ಜೀಸ್ ಗಳು ಆಗೋದಿಲ್ಲ. ಎಸ್, ನೋಡ್ತಾ ಹೋಗೋಣ. ಇನ್ನೊಂದು 2 ಪ್ರಾಡಕ್ಟ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ನಾನು ಅವಾಗ ಹೇಳಿದೆ ನೀವು ಶಾಂಪೂ ಯೂಸ್ ಮಾಡಬಾರ್ದು ಹೆಣ್ಣ ಹಾಕಿದಾಗ ಅಂತ. ಅದೇ ತರ ನಮ್ಮಲ್ಲಿ ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ಇನ್ನೊಂದು 2 ಒಳ್ಳೆ ರೇಂಜ್ ಪ್ರಾಡಕ್ಟ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹೆನ್ನಾಂದ್ ಜೊಜೊಬಾ ಆಯಿಲ್ ಅಂತ ಹೇಳಿದ್ರೆ ಆಯಿಲ್, ಹೆನ್ನಾಂದ್ ಜೊಜೊಬಾ ಆಯಿಲ್ ಇರುವಂತ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ. ಇದನ್ನ ನೀವು ಯಾವ ತರ ಇದೆ, ಏನಿದೆ ಇದ್ರಲ್ಲಿ ಅಂತ ನಾನು ಹೇಳ್ತೀನಿ. ಹೆನ್ನ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೇರಿಗೆ ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದೀನಿ. ಕಲರಿಂಗ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಹೆನ್ನ ಇದೆ. ಈ ಗಿಡಮೂಲಿಕೆಗಳು ಜಾಸ್ತಿ ಇದೆ ಇದರಲ್ಲಿ. ಲ್ಯಾವೆಂಡರ್ ಇದೆ, ರೋಸ್ಮೆರಿ ಇದೆ, ಜೊಜೊಬಾ ಆಯಿಲ್ ಇದೆ. ಜೊಜೊಬಾ ಆಯಿಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಹೇರ್ಸ್ಗೆ ಏನು ಬೇಕು, ಮಾಶ್ಚರ್ ಬೇಕು, ಆಯಿಲಿ ಅಂಶ ಬೇಕು, ಒಳ್ಳೆಯ ಒಂದು ಆಯಿಲ್ ಬೇಕು, ಆ ಮಾಶ್ಚರ್ಸ್ ಅನ್ನ ಹಿಡಿದಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂದಲಿನ ರೂಟ್ಸ್ ಏನಿದೆ ಅದನ್ನ ಟೈಟಿಂಗ್ ಮಾಡುತ್ತೆ. ಇದನ್ನ ಬಳಸೋದ್ರಿಂದ ಟೈಟಿಂಗ್ ಮಾಡುತ್ತೆ, ಅದಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಪೋಷಕಾಂಶಗಳನ್ನ ಒದಗಿಸುತ್ತೆ. ಅದಾದ ಮೇಲೆ ನ್ಯೂ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆನೆ ಯೂಸ್ ಮಾಡುವಂತಹ ಶಾಂಪೂ. ಜೊತೆಗೆ ಹೇರ್ ವಾಲ್ಯೂಮ್ಸ್ ಅಂತ ಹೇಳಿದ್ರೆ, ಹೇರ್ ಗ್ರೋತ್ ಆಗ್ತಿದೆ ಅಂದ್ರೆ ವಾಲ್ಯೂಮ್ಸ್ ದೊಡ್ಡದಾಗೇನೆ ಇರುತ್ತೆ, ಥಿಕ್ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ಸ್. ಒಂದು ನೀವು ತಿಳ್ಕೊಬೇಕಾಗಿರೋದ್ರಲ್ಲಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ಕಂಡೀಷನರ್ ವಿತ್ ಇರಲ್ಲ. ಹಾಗಾಗಿ ನೀವು ಸಪರೇಟ್ ಆಗಿ ಮೋದಿಕೇರಲ್ಲಿ ಇರುವಂತ ಕಂಡೀಷನರ್ ನ ಯೂಸ್ ಮಾಡ್ಬೇಕು. ಇದನ್ನ ಯೂಸ್ ಮಾಡಿ ಆದ್ಮೇಲೆ ಇದೊಂದು ಟ್ರೀಟ್ಮೆಂಟ್ ರೇಂಜ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್. ಅಂದ್ರೆ ಹೇರ್ ಫಾಲ್ ಆಗ್ತಿದೆ ನನ್ಗೆ ತುಂಬಾ, ಹೇರ್ ಗ್ರೋತ್ ಆಗ್ತಿಲ್ಲ, ಹಾಗೆ ನಿಂತು ಹೋಗಿದೆ, ಆತರ ಇರುವಾಗ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆನಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಇನ್ನೊಂದು ಶಾಂಪೂ, ಡ್ಯಾಂಡ್ರಫ್ ಶಾಂಪೂ. ಇದು ನಿಮ್ಗೆ ಆರ್ನಿಕಾ ಇದೆ ಇದರಲ್ಲಿ. ಆರ್ನಿಕಾನ್ T3 ಇದೆ. ಆರ್ನಿಕಾ ಏನ್ ಮಾಡುತ್ತೆ, ನಾನು ಅವಾಗಲೇ ನಿಮ್ಗೆ T3 ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಹೇಳಿದೆ. T3 ಆಯಿಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್ ಆತರ ವರ್ಕ್ ಮಾಡುತ್ತೆ. ಅದೇ ಒಂದು ಅಂಶ ಈ ಒಂದು ಆರ್ನಿಕಾ T3 ಶಾಂಪೂ ನಲ್ಲಿ ಇರುವಂತದ್ದು. ಇದು ಡ್ಯಾಂಡ್ರಫ್ ಇರೋರು ಯೂಸ್ ಮಾಡ್ಬೇಕಾಗಿರುವಂತದ್ದು. ಡ್ಯಾಂಡ್ರಫ್ ಇರೋದ ತುರಿಕೆ, ಡ್ಯಾಂಡ್ರಫ್ ಇದ್ದಾಗ ತುರಿಕೆ ಬರುತ್ತೆ, ಉರಿ ಊತ ಅಂತ ಅಂದ್ರೆ ಪೈನ್ ಆಗತ್ತೆ, ರೆಡ್ಡಿಶ್ ಆಗತ್ತೆ. ಅದೆಲ್ಲದನ್ನು ಕಡಿಮೆ ಮಾಡಿ ಇದು ನಿಮ್ಗೆ ಡ್ಯಾಂಡ್ರಫ್ ನ ಕ್ಲಿಯರ್ ಮಾಡಿ, ಹೇರ್ ರೂಟ್ಸ್ ಏನಿದೆ ಆ ರೂಟ್ಸ್ ಅನ್ನ ಕ್ಲಿಯರ್ ಮಾಡಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ಸ್. ಇದ್ರಲ್ಲೂ ಸಹ ನಿಮ್ಗೆ ಕಂಡೀಷನರ್ ಇರಲ್ಲ. ನೀವು ಇದನ್ನ ಬಳಸಿ ಆದ್ಮೇಲೆ ಇದ್ರ ಜೊತೆನಲ್ಲಿ ಕಂಡೀಷನರ್ ಯೂಸ್ ಮಾಡ್ಬೇಕು. ಎಸ್, ನಾನು ಇವತ್ತು ತೋರ್ಸೋದಕ್ಕೆ ಕಂಡೀಷನರ್ ನನ್ನ ಹತ್ರ ಇಲ್ಲಿಲ್ಲ, ಅವೈಲಬಲ್ ಇಲ್ಲ. ಇದ್ರ ಜೊತೆನಲ್ಲಿ ನಮ್ಮಲ್ಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಕಂಡೀಷನರ್ ಇದೆ, ಅಲೋವೆರಾ ಮತ್ತೆ ಆಲ್ಮಂಡ್ ಇರುವಂತ ಕಂಡೀಷನರ್. ಆಲ್ಮಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಲ್ಮಂಡ್ ಆಯಿಲ್ ಹೇರ್ ಗ್ರೋತ್ ಗೆ ಹೆಲ್ಪ್ ಆಗುವಂತದ್ದು. ಸ್ಮೂತ್ ಮತ್ತೆ ಸಿಕ್ ಬರುತ್ತಲ್ಲ ಹೇರು, ಈ ತರ ಗಂಟು ಆಗೋದನ್ನ ಕಡಿಮೆ ಮಾಡುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಅಲೋವೆರಾ ಮತ್ತೆ ಆಲ್ಮಂಡ್ ಆಯಿಲ್ ಇರುವಂತ ಕಂಡೀಷನರ್. ಎಸೆನ್ಷಿಯಲ್ ರೇಂಜ್ ಅಲ್ಲೇ ಬರುವಂತ, ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ಬರುವಂತ ಒಂದು ಕಂಡೀಷನರ್ ಇದೆ. ಅದನ್ನು ಸಹ ನೀವು ಬಳಸ್ಕೋಬಹುದು. ಎಸ್, ಆಕ್ಚುಲಿ ನಾನು ಇವತ್ತು ನಿಮ್ಗೆ ಸ್ಕಿನ್ ರಿಲೇಟೆಡ್ ವಿತ್ ಹೇರ್ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ನನ್ಗೆ ಸರ್ ಕೊಟ್ಟಿರೋ ಟೈಮಿಂಗ್ಸ್ ಅಲ್ಲಿ ಇಷ್ಟು ಮಾತ್ರ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನನ್ಗೆ. ಇನ್ನ ನಾನು ನಿಮ್ಮ ಜೊತೆನಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ತಗೊಳ್ಳುವಂತ ಸಮಯ ಒಂದು 5 ಮಿನಿಟ್ಸ್ ಅಲ್ಲಿ ನಾವು ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್ ನಮಸ್ತೆ.
ಎಸ್ ಎಸ್. ಓಕೆ, ಚಾಟ್ ಬಾಕ್ಸ್ ನಾನು ಓನ್ಲಿ ಹೋಸ್ಟ್ ಅಂಡ್ ಕೋಸ್ಟ್ ಸದ್ಯಕ್ಕೆ ಮಾಡಿದ್ದು. ಇವಾಗ ಓಪನ್ ಟು ಆಲ್ ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ಮೆಸೇಜ್ ನ ಹಾಕ್ಬೋದು. ಸುಮಾರು ಜನ ಮೋಸ್ಟ್ಲಿ ಹಾಕಿರಲ್ಲ. ಸೊ ಕೆಲವರು ಅಲ್ಲಲ್ಲೇ ಕ್ವಶನ್ ಕೇಳ್ತಾ ಇರ್ತಾರೆ ಅಂತ ಹೇಳಿ ನಾನು ಓನ್ಲಿ ಹೋಸ್ಟ್ ಅಂಡ್ ಕೋಸ್ಟ್ ಮಾಡಿದೆ. ಸೊ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ. ಇವಾಗ ಚಾಟ್ ಬಾಕ್ಸ್ ಓಪನ್ ಇದೆ, ಓಪನ್ ಟು ಆಲ್. ನಿಮ್ಮ ಕ್ವೆರೀಸ್ ಏನೆಲ್ಲ ಇದೆ ಸೊ ಇವಾಗ ಕೇಳ್ಬೋದು. ಸೊ ನೀವು ಕೇಳೋದಕ್ಕಿಂತ ಮುಂಚೆ ಎರಡು ಇನ್ಫಾರ್ಮೇಶನ್ ನನ್ನ ಕಂಪ್ನಿ ಕಡೆಯಿಂದ ಜಸ್ಟ್ ಅಪ್ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ರೂಪಾ ಮೇಡಮ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರು, ಆದ್ರೆ ಕಂಪ್ನಿ ಕಡೆಯಿಂದ ನಾವು ಒಂದು ಇನ್ಫಾರ್ಮೇಶನ್ ನಿಮಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ಕಂಪ್ನಿ ಕಡೆಯಿಂದ ನಾವು ಯಾವುದೇ ಕಾರಣಕ್ಕೂ ಓವರ್ ನೈಟ್ ಬಿಡಿ ಅಂತ ನಾವು ಹೇಳಲ್ಲ. ಯಾಕೆಂತ ಹೇಳಿದ್ರೆ ಯಾವುದೇ ಫೇಸ್ ಪ್ಯಾಕ್ ಆಫ್ಟರ್ ಡ್ರೈ ಆದ್ಮೇಲೆ ತೆಗಿಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ರೂಪಾ ಅವ್ರಿಗೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ರಿಸಲ್ಟ್ ಬಂದಿದ್ರೆ ಅವ್ರು ಶೇರ್ ಮಾಡ್ತಾ ಇದಾರೆ. ಕಂಪ್ನಿ ಕಡೆಯಿಂದ ಎನಿ ಇನ್ಫಾರ್ಮೇಶನ್ ನಾವು 20 ಮಿನಿಟ್ಸ್ ಆದ್ಮೇಲೆ ಡ್ರೈ ಆದ್ಮೇಲೆ ಎನಿ ಫೇಸ್ ಪ್ಯಾಕ್ ಬೇಸಿಕಲಿ ತೆಗಿಬೇಕು ಅಂತ ಹೇಳ್ಕೊಡ್ತೀವಿ. ಅಕಸ್ಮಾತ್ ಓವರ್ ನೈಟ್ ಬಿಟ್ಕೊಂಡು ಏನಾದ್ರು ಗುಡ್ ರಿಸಲ್ಟ್ ಬಂದ್ರೆ ಓಕೆ, ಆದ್ರೆ ಆ ರಿಸಲ್ಟ್ ಏನಿದೆ ಎಲ್ಲಾರ್ಗು ಮೋಸ್ಟ್ಲಿ ಬರ್ದೇ ಇರ್ಬೋದು. ಒನ್ ಆಫ್ ದಿ ರೀಸನ್, ಯಾವಾಗ ನಾವು ಓವರ್ ನೈಟ್ ಬಿಡ್ತೀವಿ, ಓವರ್ ನೈಟ್ ಬಿಟ್ಟಾಗ ಆ ಒಂದು ಫೇಸ್ ಪ್ಯಾಕ್ ಏನಿದೆ ಸ್ಕಿನ್ ಗೆ ಬ್ರೀತ್ ಮಾಡಕ್ ಬಿಡಲ್ಲ. ಕೆಲವ್ರಿಗೆ ಆ ಒಂದು ಸ್ಕಿನ್ ಬ್ರೀತ್ ಮಾಡದೆ ಇದ್ದಾಗ ಕೆಲವ್ರಿಗೆ ಇಶ್ಯೂ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಅದು ಯಾರಿಗಾಗತ್ತೆ ಗೊತ್ತಾಗಲ್ಲ. ಅದಕ್ಕೆ ಅಂತ ಹೇಳಿ ನಾವು ಒಂದು ಕಂಡೀಷನ್ ನಾವು ಹೇಳಲ್ಲ. ಸೊ ನೋಡಿ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಆಮೇಲೆ ಟೀ ಟ್ರೀ ಆಯಿಲ್ ಬೇಸಿಕಲಿ ಡೈರೆಕ್ಟ್ ಆಗಿ ಹಚ್ಕೊಳ್ಳಾಗಿದ್ರೆ ಸೊ ಸ್ಮಾಲ್ ಡ್ರಾಪ್ ಡೈರೆಕ್ಟ್ ಆಗಿ ಹಾಕ್ಬೋದು, ಆದ್ರೆ ಡೈರೆಕ್ಟ್ ಆಗಿ ತಲೆ ಮೇಲೆ ಹಾಕ್ಬೇಡಿ. ಸೊ ರೂಪಾ ಅವ್ರು ಹೇಳ್ದಂಗೆ ಸ್ಮಾಲ್ ಡ್ರಾಪ್ ಹ್ಯಾಂಡ್ ತಗೊಂಡು ಆಮೇಲೆ ಬೇಕಾದ್ರೆ ಹಾಕೋಬಹುದು. ಅದರ್ವೈಸ್ ಈವನ್ ಬೆಟರ್ ಅಂತ ಹೇಳಿದ್ರೆ ಕೋಕೋನಟ್ ಆಯಿಲ್ ತಗೊಳ್ಳಿ. ಕೋಕೋನಟ್ ಆಯಿಲ್ ಲೆಟ್ಸ್ ಸೇ 1 ಸ್ಪೂನ್ ಆರ್ 2 ಟೀ ಸ್ಪೂನ್. ಸೊ 2 ಟೀ ಸ್ಪೂನ್ಸ್ ಅಷ್ಟು ಕೋಕೋನಟ್ ಆಯಿಲ್ ತಗೊಂಡು ಅದಕ್ಕೆ 4 to 5 ಡ್ರಾಪ್ಸ್ ಆಫ್ ಟೀ ಟ್ರೀ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಕಾಲ್ಪ್ ಗೆ ಚೆನ್ನಾಗಿ ಮಸಾಜ್ ಮಾಡಿ. ಯಾಕೆಂತ ಹೇಳಿದ್ರೆ ಟೀ ಟ್ರೀ ಆಯಿಲ್ ರೂಪಾ ಅವ್ರು ಹೇಳಿದಂಗೆ ಪೆನೆಟ್ರೇಟ್ ಆಗುತ್ತೆ ಒಳಗಡೆ. ಏನ್ ಹೇಳ್ತಾರ ಪೆನೆಟ್ರೇಟ್ ಅಂದ್ರೆ ಡೀಪಾಗಿ ಇಳಿಯುತ್ತೆ. ಹಾ, ಸೊ ಅಬ್ಸರ್ವ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಕೆಲವರಿಗೆ ಅದು ನಾವು ತಲೆ ಮೇಲೆ ಡೈರೆಕ್ಟ್ ಹಾಕಕ್ ಹೇಳಲ್ಲ. ಸೊ ಹಾಕೋವಾಗಿದ್ರೆ ಸೊ ಜಸ್ಟ್ ರೂಪಾ ಅವ್ರು ಹೇಳ್ದಂಗೆ ರಬ್ ಮಾಡಿ ಸ್ಮಾಲ್ ಡ್ರಾಪ್, ಅದರ್ವೈಸ್ 4-5 ಡ್ರಾಪ್ಸ್ ಕೋಕೋನಟ್ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಆಮೇಲೆ ತಲೆಗೆ ಡೈರೆಕ್ಟ್ ಹಾಕೊಂಡು 30 ಮಿನಿಟ್ಸ್ ಇಲ್ಲಾಂದ್ರೆ 2 hours ಆದ್ಮೇಲೆ ವಾಶ್ ಕೂಡ ಮಾಡ್ಬೋದು. ಎಸ್, ಇವಾಗ ನಿಮ್ಮ ಕ್ವಶನ್ ತಗೋದು ಓಕೆ ಬರ್ತಾ ಇದೆ ಅನ್ಕೊಂಡಿದ್ದೀನಿ. ಎಸ್ ಸರ್. ಪಿಗ್ಮೆಂಟೇಶನ್ ಗೆ ಏನ್ ಕೊಡ್ಬೇಕು ಅಂತ ಕೇಳಿದಾರೆ BGM ವಾಣಿ ನಾಯ್ಕ್. ಎಸ್ ಸರ್, ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿರೋ ಪ್ರಾಡಕ್ಟ್ಸ್ ಅಲ್ಲಿ ಪಿಗ್ಮೆಂಟೇಶನ್ಸ್ ಇದೆ ಅಂತಂದ್ರೆ ಫೇರ್ನೆಸ್ ಜೆಲ್ ಅನ್ನ ಕೊಡ್ಬೋದು. ಫೇರ್ನೆಸ್ ಜೆಲ್ ಅನ್ನ ಕೊಡಿ. ಪಿಗ್ಮೆಂಟೇಶನ್ ಶ್ಲೋಕದಲ್ಲೂ ಕೊಡ್ಬೋದು. ಅದೇ ಶ್ಲೋಕದಲ್ಲಿ ಇದೆ ಸರ್. ವೈಟ್ನಿಂಗ್ ಕ್ರೀಮ್ ಇದೆ ಶ್ಲೋಕದಲ್ಲಿ. ಅದ್ರ ಜೊತೆನಲ್ಲಿ ನೀವು ಫೇರ್ನೆಸ್ ಜೆಲ್ ಅನ್ನ ಕೊಟ್ರು ಪಿಗ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫುಲ್ ನೈಟ್ ಯೂಸ್ ಮಾಡಬಹುದು. ಅದ್ರ ಜೊತೆಗೆ SPF ಯಾರಿಗೆಲ್ಲ ಪಿಗ್ಮೆಂಟೇಶನ್ ಇದೆ SPF ಕಂಪಲ್ಸರಿ ಆಗಿ ಆಡ್ ಮಾಡಿ. ಎಸ್ ಸರ್. ಸನ್ಸ್ಕ್ರೀನ್ ಲೋಷನ್ ಏನಿದೆ ಅದನ್ನ ನೀವು ಬಳಸಬಹುದು. ಹೇರ್ ಫಾಲ್ ಆಗುತ್ತೆ ಜುಜುಬಾ ಶಾಂಪೂ ನಲ್ಲಿ ಅಂತ ಎಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಕ್ಚುಲಿ ಹೆನ್ನ ಜುಜುಬಾ ಶಾಂಪೂ ನೀವು ಯೂಸ್ ಮಾಡಿದಾಗ ಆಲ್ರೆಡಿ ನಿಮ್ಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಹೇರ್ ಫಾಲ್ ಆಗೋದಕ್ಕೆ ಏನ್ ರೆಡಿ ಆಗಿರುತ್ತೆ, ರೂಟ್ಸ್ ಇಂದ ಏನು ರಿಮೂವ್ ಆಗಿರುತ್ತೆ, ಆ ಒಂದು ಹೇರ್ಸ್ ಗಳು ಖಂಡಿತ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ಆಮೇಲೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಖಂಡಿತ ಹೇರ್ ಫಾಲ್ ಆಗಕ್ಕೆ ರೆಡಿ ಆಗಿರುವಂತ ಹೇರ್ಸ್ ಏನಿದೆ ಅದು ರಿಮೂವ್ ಆಗೇ ಆಗತ್ತೆ. ಎಸ್ ಸರ್. ನನ್ಗೆ ಅಷ್ಟೇ ಕಾಣಿಸಿರೋದು. ಫೇಸ್ ಪ್ಯಾಕ್ ನಲ್ಲಿ ಫೇರ್ನೆಸ್ ಜೆಲ್ ಸಜೆಸ್ಟ್ ಮಾಡಬಹುದಾ ನೆಕ್ ಬ್ಯಾಕ್ ಆದ್ರೆ? ಪಿಗ್ಮೆಂಟ್ ಅನ್ನ ಕಡಿಮೆ ಮಾಡೋದ್ರಿಂದ ಫೇರ್ನೆಸ್ ಜೆಲ್ ಅನ್ನ ಹಾಕೋಬಹುದು ಬ್ಲಾಕ್ನೆಸ್ ಇದ್ರೆ. ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಟೋನರ್ ಇದೆ, ಶ್ಲೋಕ ರೇಂಜ್ ಅಲ್ಲಿ ಇರುವಂತ ಟೋನರ್ ಏನಿದೆ ಆ ಟೋನರ್ ಅಲ್ಲಿ ಕ್ಲೀನ್ ಮಾಡಿ ನೀವು ಫೇರ್ನೆಸ್ ಜೆಲ್ ಅನ್ನ ಅಪ್ಲೈ ಮಾಡ್ಕೋಬಹುದು ಫೇಸ್ಗೆ, ನೆಕ್ಕಿಗೆ. ಫಂಗಸ್ಗೆ ಯಾವುದು ಅಪ್ಲೈ ಮಾಡಬೇಕು ಅಂತ ಕೇಳಿದ್ದಾರೆ. ಏನ್ ಸರ್?
ಫಂಗಸ್ಗೆ ಯಾವ್ದು ಅಪ್ಲೈ ಮಾಡೋದು? ಎಲ್ಲಿ ಫಂಗಸ್? ನೀವು ಅಂದ್ರೆ ಏನು, ಹೇರ್ ಅಲ್ಲಿ ಫಂಗಸ್ ಆಗಿದ್ಯಾ, ಫೇಸ್ ಅಲ್ಲಿ ಫಂಗಸ್ ಆಗಿದ್ಯಾ? ನೀವು ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅಲ್ಲಿ ನೀವು ಕಾಟನ್ ಅಲ್ಲಿ ತಗೊಂಡು ಎಲ್ಲಿ ಫಂಗಸ್ ಆಗಿದೆ ಅಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಫೇಸ್, ಓಕೆ. ಫೇಸ್ ಅಲ್ಲಿ ನೀವು ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅಲ್ಲಿ ಕ್ಲೀನ್ ಮಾಡಬಹುದು, ಅಥವಾ ನಮ್ಮ ಶ್ಲೋಕ ರೇಂಜ್ ಟೋನರ್ ಏನಿದೆ ಅದರಲ್ಲಿ ಕ್ಲೀನ್ ಮಾಡ್ಕೊಂಡು ನೀಮ್ ಅಂಡ್ ರೋಸ್ಮರಿ ಪ್ಯಾಕ್ ಅನ್ನ ಹಾಕ್ಬಹುದು ನೀವು ಫಂಗಸ್ಗೆ. ನೆಕ್ ಬ್ಲಾಕ್ ಆದ್ರೆ ಫೇರ್ನೆಸ್ ಜೆಲ್ ಸಜೆಸ್ಟ್ ಮಾಡ್ಬೋದಾ? ಹೌದು ಸರ್, ಅದು ಟೋನರ್ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಅದನ್ನ ಅಪ್ಲೈ ಮಾಡಬಹುದು. ಪಿಗ್ಮೆಂಟ್ ಏನಿದೆ ಅದನ್ನ ಕ್ಲಿಯರ್ ಆಗುತ್ತೆ. ಆಕ್ಚುಲಿ ನೀವು ಫೇರ್ನೆಸ್ ಜೆಲ್ ಮತ್ತೆ ನೀಮ್ ಅಂಡ್ ರೋಸ್ಮರಿ ಎರಡನ್ನು ಮಿಕ್ಸ್ ಮಾಡಿನೂ ಅಪ್ಲೈ ಮಾಡಬಹುದು. ಮುಖದ ಗುಳ್ಳೆಗಳಿಗೆ ಏನು ಮಾಡಬೇಕು? ಎಸ್, ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ದಾಗೆ ನೀವು ಫೇಸ್ ನ ವಾಶ್ ಮಾಡ್ಕೊಂಡು ಕ್ಲಿನ್ಸಿಂಗ್ ಜೆಲ್ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ, ಇಲ್ಲ ನಮ್ಮ ಒಂದು ಮೋರ್ ಮಡ್ ಫೇಶಿಯಲ್ ಬಾರ್ ಏನಿದೆ ಆ ಒಂದು ಫೇಶಿಯಲ್ ಬಾರ್ ಅಲ್ಲಿ ತುಂಬಾ ನೀಟ್ ಆಗಿ ಏನು ಪಿಂಪಲ್ಸ್ ಇರುತ್ತೆ ಅದೆಲ್ಲ ಓಪನ್ ಆಗುತ್ತೆ. ನಾವು ಆಕ್ಚುಲಿ ಪಾರ್ಲರ್ಸ್ ಗಳಲ್ಲಿ ನಿಮ್ಗೆ ಸ್ಟೀಮ್ ಕೊಟ್ಟು ಅದನ್ನ ಓಪನ್ ಮಾಡ್ತೀವಿ ಒಂದ್ ಇದ್ರಲ್ಲಿ. ಆದ್ರೆ ನೀವು ಈ ಒಂದು ಫೇರ್ನೆಸ್ ಅಲ್ಲ ಮೋರ್ ಮಡ್ ಫೇಶಿಯಲ್ ಬಾರ್ ಇದೆಯಲ್ಲ ಅದ್ರಲ್ಲಿ ನೀವೇನಾದ್ರೂ ಫೇಸ್ ನ ಕ್ಲೀನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಫೇಸ್ ಅಲ್ಲಿ ಪಿಂಪಲ್ಸ್ ಏನಿದೆ ಅದು ಓಪನ್ ಆಗುತ್ತೆ. ಓಪನ್ ಆಗಿ ಅದ್ರ ಒಳಗಡೆ ಇರುವಂತ ಗಲೀಜು ಟಾಕ್ಸಿನ್ಸ್ ಎಲ್ಲ ಹೊರಗಡೆಗೆ ಬರುತ್ತೆ, ಕ್ಲೀನ್ ಆಗತ್ತೆ. ಆಮೇಲೆ ನೀವು ಅದಕ್ಕೆ ನೀಮ್ ಅಂಡ್ ರೋಸ್ಮರಿ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೋಬಹುದು. ತಲೆಗೆ ಹೆಣನ ಯಾವ ರೀತಿ ಎಷ್ಟು ನಿಮಿಷ ಬಿಟ್ಟು ವಾಶ್ ಮಾಡ್ಬೇಕು ಅಂತ ಕೇಳಿದಾರೆ. 2 hours ನೀವು ಹೆಣ್ಣನ್ನ ಅಪ್ಲೈ ಮಾಡಿ 2 hours ಆದ್ಮೇಲೆ ನೀವು ಸ್ವಲ್ಪ ಉಗುರಿ ಬೆಚ್ಚಗಿನ ನೀರಲ್ಲಿ ನೀವು ವಾಷಿಂಗ್ ಮಾಡ್ಕೋಬಹುದು. ಬರೀ ನೀರಲ್ಲಿ ವಾಶ್ ಮಾಡಿ, ಅದಕ್ಕೆ ನೀವು ಶಾಂಪೂ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಫೇರ್ನೆಸ್ ಜೆಲ್ ಆಯಿಲ್ ಸ್ಕಿನ್ ಗೆ ಯೂಸ್ ಮಾಡಬಹುದಾ? ಫೇರ್ನೆಸ್ ಜೆಲ್ ಅನ್ನ ಆಕ್ಚುಲಿ ಅದೇನು ಅಂತ ಹೇಳಿದ್ರೆ ಒಳಗಡೆ ಇರುವಂತ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡುತ್ತೆ. ನೀವು ತುಂಬಾ ಪಿಂಪಲ್ಸ್ ಇರೋರು ಫೇರ್ನೆಸ್ ಜೆಲ್ ಯೂಸ್ ಮಾಡಿದಾಗ ನಮ್ಗೆ ಪಿಂಪಲ್ಸ್ ಜಾಸ್ತಿ ಆಯ್ತು ಅಂತ ಹೇಳ್ತೀರಾ ನೀವು. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಇರುವಂತ ಟಾಕ್ಸಿನ್ಸ್ ಅನ್ನ ಹೊರಗಡೆಗೆ ತೆಗೆಯುವಂತ ಒಂದು ಒಳ್ಳೆ ಗುಣ ಇದೆ ಅದ್ರಲ್ಲಿ. ಹಾಗಾಗಿ ನೀವು ಫೇರ್ನೆಸ್ ಜೆಲ್ ಯೂಸ್ ಮಾಡ್ತಾನೆ ಪಿಂಪಲ್ಸ್ ತುಂಬಾ ಇದೆ ಅಂತಂದ್ರೆ ವಿತ್ ನೀಮ್ ಅಂಡ್ ರೋಸ್ಮರಿನ ಅಪ್ಲೈ ಮಾಡ್ತಾನೆ ಬರ್ಬೇಕು. ನಿಮ್ಗೆ ಒಂದು 10 days 15 days ಆಗ್ಬೋದು ತುಂಬಾ ಪಿಂಪಲ್ಸ್ ಇದೆ ಅಂತಂದ್ರೆ. ಫೇರ್ನೆಸ್ ಜೆಲ್ ಹಾಕಿದಾಗ ಖಂಡಿತ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಯಾಕೆ ಅಂದ್ರೆ ಒಳಗಡೆ ಇರೋದೆಲ್ಲ ಹೊರಗಡೆಗೆ ಬರುತ್ತೆ. ಹಾಗಾಗಿ ನೀವು ಅದ್ರ ಜೊತೆನಲ್ಲಿ ನೀಮ್ ಅಂಡ್ ರೋಸ್ಮರಿನೂ ಅಪ್ಲೈ ಮಾಡ್ತಾ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಫೇಸ್ ಅನ್ನ. ಜುಜುಬಾ ಶಾಂಪೂ ಯೂಸ್ ಮಾಡಿದಾಗ ಹೇರ್ ಫಾಲ್ ಆಗ್ತಾ ಇದೆ. ಹೆನ್ನ ಜುಜುಬಾ ನಾನು ಅವಾಗ್ಲೇ ಹೇಳ್ದಾಗೇನೆ ನಿಮ್ಗೆ ಆಲ್ರೆಡಿ ಏನು ಹೇರ್ ಫಾಲ್ ಆಗೋದಕ್ಕೆ ರೆಡಿ ಆಗಿರತ್ತೆ ಅದು ನಿಮ್ಗೆ ಖಂಡಿತ ಫಾಲ್ ಆಗಿ ಹೋಗುತ್ತೆ. ಅದಾದ್ಮೇಲೆ ಅಥವಾ ಡ್ಯಾಂಡ್ರಫ್ ಇದ್ರೆ ಹೇರ್ ಅಲ್ಲಿ ಅವಾಗ್ಲೂ ಸಹ ಹೇರ್ ಈ ರೂಟ್ ಏನಿರುತ್ತೆ ಕಟ್ ಆಗಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ, ಒಳಗಡೆಯಿಂದ ಕಟ್ ಆಗಿರುತ್ತೆ. ಇದನ್ನ ಯೂಸ್ ಮಾಡಿದಾಗ ಅಲ್ಲಿರುವಂತ ನಿಮ್ಗೆ ಬೇಡದೆ ಇರುವಂತ ಕೂದಲೆಲ್ಲ ಆಚೆ ಹೋದ್ಮೇಲೆನೆ ನಿಮ್ಗೆ ಹೊಸ ಹೇರು ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗೋದು. ಅದ್ರ ಜೊತೆನಲ್ಲಿ ಇನ್ನೊಂದು ಯೋಚನೆ ಮಾಡಿ, ನಿಮ್ಗೆ ಏನಾದ್ರೂ ವಿಟಮಿನ್ಸ್ ಲೋಪ ಇದ್ರು ಸಹ ನೀವು ಇದೇನ್ ಯೂಸ್ ಮಾಡಿದ್ರು ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಮಲ್ಟಿ ವಿಟಮಿನ್ ತಗೋಬೇಕಾಗತ್ತೆ ನೀವು ಹೇರ್ ಫಾಲ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಪ್ರೋಟೀನ್ ಬೇಕು, ಪ್ರೋಟೀನ್ ಲಾಸ್ ಆದ್ರೂ ಕೂಡ ಹೇರ್ ಫಾಲ್ ಆಗತ್ತೆ. ಸೊ ಫಸ್ಟ್ ಹೇರ್ ಫಾಲ್ ಬೇಸಿಕಲಿ ಬೇಕಾದಷ್ಟು ಪ್ರಾಬ್ಲಮ್ಗಳಿರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ, ಶಾಂಪೂ ಇಂದಾನೆ ಆಗ್ತಾ ಇದೆ ಅಲ್ಲ ಬೇರೆ ಇಶ್ಯೂನ. ಕೆಲವರಿಗೆ ಶಾಂಪೂ ಇಂದನೂ ಕೂಡ ಆಗುತ್ತೆ, ಕೆಲವರಿಗೆ ಹರ್ಬಲ್ ಬೇಸ್ಡ್ ಸೂಟ್ ಆಗಲ್ಲ, ಕೆಲವರಿಗೆ ಕೆಮಿಕಲ್ ಬೇಸ್ ಸೂಟ್ ಆಗಲ್ಲ. ಸೊ ಯಾರಿಗೆಲ್ಲ ಹರ್ಬಲ್ ಬೇಸ್ ಶಾಂಪೂ ಸೂಟ್ ಆಗಲ್ಲ, ಸೊ ಕೆಮಿಕಲ್ ಬೇಸ್ಡ್ ಏನಿದೆ ಸಲೂನ್ ಶಾಂಪೂ ಬೇಸ್ ಏನಿದೆ ಅದಕ್ಕೆ ಶಿಫ್ಟ್ ಆಗ್ಬೋದು. ಓಕೆ, ಸೊ ಇಲ್ಲಿಗೆ ನಮ್ಮ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ನಾನು ಕ್ಲೋಸ್ ಮಾಡ್ತೀನಿ, ಯಾಕೆಂದ್ರೆ 9 o'clock ಆಲ್ರೆಡಿ ಕ್ರಾಸ್ ಆಗಿದೆ. ಎಲ್ಲರೂ ರೂಪಾ ಅವರಿಗೆ ಥ್ಯಾಂಕ್ ಯು ಹೇಳೋಣ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಪ್ರಾಡಕ್ಟ್ ಅನ್ನ ನಾಟ್ ಓನ್ಲಿ ಪರ್ಸನಲ್ ಆಗಿ ಜೊತೆಗೆ ಪ್ರೊಫೆಷನಲ್ ಆಗು ಕೂಡ ಯೂಸ್ ಮಾಡಿ ಎಷ್ಟೆಲ್ಲ ರಿಸಲ್ಟ್ ಬಂದಿದೆ, ಆಮೇಲೆ ಯಾವ ರೀತಿ ಅವರ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ, ಆಮೇಲೆ ನಮಗೂ ಕೂಡ ಯಾವ ರೀತಿ ಸಪೋರ್ಟ್ ಆಗುತ್ತೆ ಬೀಯಿಂಗ್ ಬ್ಯೂಟಿಷಿಯನ್. ಸೊ ಅವರ ಒಂದು
ಸ್ಪೆಷಲೈಸ್ಡ್ ಫೀಲ್ಡ್ ಇಂದ ನಮ್ಗೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿರೋದ್ರಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಿಮ್ಮ ಟೈಮ್ ನ ರಾತ್ರಿ ಈವನ್ ಫ್ಯಾಮಿಲಿ ಕೊಡೋದಿದ್ರೆ ನಮಗೂ ಕೂಡ ಟೈಮ್ ಕೊಟ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು. ಸೊ ಮತ್ತೆ ಬೇರೆ ಇನ್ನೇನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಮತ್ತೆ ಕನೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಎಸ್, ಸೊ ಇಲ್ಲಿಗೆ ನಮ್ಮ ಮಂಗಳವಾರದ ಸೆಷನ್ ಮುಗೀತು. ಸೊ ನಾಳೆ ವೆಡ್ನೆಸ್ಡೇ ಆಸ್ ಯೂಶುವಲ್ ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಸೆಷನ್ ಇರುತ್ತೆ. ಸೊ ಮತ್ತೆ ನಿಮ್ಮ ಗೆಸ್ಟ್ ಗಳನ್ನ ಕನೆಕ್ಟ್ ಮಾಡಿ. ಸೊ ಪೋಸ್ಟರ್ ಇನ್ನೊಂದು 2 minutes ಅಲ್ಲಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ, ಕನೆಕ್ಟ್ ಮಾಡ್ಕೋಬಹುದು. ಎನಿಥಿಂಗ್ ನಿಮ್ಮ ಈ ಕ್ಯಾಟಗರಿ ರೇಂಜ್ ಏನು ರೂಪ ಅವ್ರು ಕನೆಕ್ಟ್ ಮಾಡಿದ್ದಾರೆ. ಸೊ ನೋಟ್ ಮಾಡ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಈ ಸೆಷನ್ ರೆಕಾರ್ಡಿಂಗ್ ಅಂತೂ ಕೊಡ್ತಾ ಇಲ್ಲ. ಸೊ ಬೇಕಾದಷ್ಟು ಏನ್ ಎಕ್ಸ್ಪೀರಿಯನ್ಸ್ ನಮ್ಮ ಕನ್ಸಲ್ಟೆಂಟ್ ಯಾತಕ್ಕೆ ಮಂಗಳವಾರ ಇಡ್ತಾ ಇರೋದು, ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಲಿ ಅಂತ ಹೇಳಿ. ಸೊ ಈ ಒಂದು ಟ್ರೈನಿಂಗ್ ಕಂಪ್ನಿ ಕಡೆಯಿಂದ ಕೊಡೋ ಬದಲು ನಮಗೆ ಒಂದು ಫಾರ್ಮಲ್ ಏನು ಮೆಸೇಜ್ ಇರುತ್ತೆ, ಸೊ ಅಷ್ಟು ಮಾತ್ರ ಹೇಳ್ತೀವಿ. ಅದು ಬಿಟ್ಟು ಕನ್ಸಲ್ಟೆಂಟ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಶೇರ್ ಮಾಡ್ಲಿ ಅಂತ ಹೇಳಿ ಇವತ್ತಿನ ಒಂದು ಸೆಷನ್ ಮಂಗಳವಾರ ಕನ್ಸಲ್ಟೆಂಟ್ ಇಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಲೀಡರ್ಸ್ ಏನಿದ್ದಾರೆ ಅವರು ಶೇರ್ ಮಾಡ್ಲಿ ಅಂತ ಇಟ್ಟಿರೋದು. ಸೊ ಹೋಪ್ ಇದು ತುಂಬಾ ಯೂಸ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಯೂಸ್ ಆಗತ್ತೆ. ಸೊ ಮಾಡ್ಕೊಂಡಿದ್ರೆ ಅದನ್ನ ಕರೆಕ್ಟ್ ಆಗಿ ನಿಮ್ಮ ಫೀಲ್ಡ್ ಗೆ ಇಲ್ಲ ನಿಮ್ಮ ಟೀಮ್ ಅವ್ರಿಗೆ ಕನೆಕ್ಟ್ ಮಾಡಿ. ನಾಳೆ ನಿಮ್ಮ ಗೆಸ್ಟ್ ಗಳಿಂದ ಮತ್ತೆ ಕನೆಕ್ಟ್ ಆಗೋಣ. ಸೇಮ್ ಟೈಮ್ 8:10, 8:15 ಗೆ ಮತ್ತೆ ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಸೆಷನ್ ಅಲ್ಲಿ ಮತ್ತೆ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು. ಅಂಡ್ ರೂಪ ಅವ್ರಿಗೆ ಮತ್ತೆ ಥ್ಯಾಂಕ್ ಯು ಹೇಳ್ತಾ, ಸೊ ಅವರ ಟೈಮ್ ಕೊಟ್ಟಿದ್ದಕ್ಕೆ, ಇನ್ಫಾರ್ಮೇಶನ್ ಕೂಡ ನಮಗೆ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ಕೂಡ ಗುಡ್ ನೈಟ್. ಮತ್ತೆ ನಾಳೆ ಸೇಮ್ ಟೈಮ್ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು.